ನಮಸ್ತೆ ಶ್ರೀ ವಾರಾಹಿ 1212 ಟ್ಯಾರೋ ಚಾನಲ್ಗೆ ಸ್ವಾಗತ. ಸಬ್ಸ್ಕ್ರೈಬ್ ಎಲ್ಲರೂ ಮಾಡಿಕೊಂಡು ನೋಡಿ ಅಂತ ಕೇಳ್ಕೊಳ್ತೀನಿ. ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕನ್ ಪ್ರೆಸ್ ಮಾಡ್ಕೊಳ್ಳಿ. ನಾವು ವಿಡಿಯೋ ಹಾಕಿದ ತಕ್ಷಣ ನೀವು ಚಾನಲ್ನ ನೋಡ್ಬೋದು, ತಕ್ಷಣ ಬರುತ್ತೆ. ಹಾಗಾಗಿ ನಿಮಗೆ ಏನು ಮೆಸೇಜಸ್ಸು ಕೊಟ್ಟಿರ್ತಾರೆ, ಯಾರಿಗೆ ಮೆಸೇಜಸ್ಸು ದೇವರು ಹೇಳಿಸುವಂಥ ಸೂಚನೆಗಳನ್ನ, ಎಚ್ಚರಿಕೆಗಳನ್ನ ನಿಮ್ಮ ಮನಸ್ಸುಗಳಿಗೆ ಕನೆಕ್ಟ್ ಆಗುತ್ತೆ. ಅದು ಕಮೆಂಟಲ್ಲಿ ತಿಳಿಸಿ. ಮತ್ತು ಎಲ್ಲಿಂದ ಕಮೆಂಟ್ ಮಾಡ್ತಿದ್ದೀರಾ ನಿಮ್ಮ ಸ್ಥಳ ಕಮೆಂಟಲ್ಲಿ ತಿಳಿಸಿ, ಯಾವ ಊರು ಅಂತ ಕಮೆಂಟಲ್ಲಿ ತಿಳಿಸಿ. ಮತ್ತು ಇವತ್ತು ಶನಿವಾರದ ರೀಡಿಂಗಲ್ಲಿ ಆಂಜನೇಯನ ಕೃಷ್ಣ ಪರಮಾತ್ಮನ ರೀಡಿಂಗ್ ಆಗಿರುತ್ತೆ. ಏನು ಹೇಳ್ತಾ ಇದ್ದಾರೆ, ಅವರು ಎಚ್ಚರಿಕೆಗಳನ್ನ ಏನು ಹೇಳ್ತಾರೆ, ಅವರ ಆಶೀರ್ವಾದ ಏನಿದೆ ಕೇಳೋಣ. ಶ್ರೀರಾಮ ಆಂಜನೇಯ ಆಶೀರ್ವಾದ ಮಾಡ್ತಾ ಇದ್ದಾರೆ. ಎರಡು ಕೈಗಳಿಂದ ಅಭಯ ಹಸ್ತ ತೋರ್ತಾ ಇದ್ದಾರೆ. ಮೊದಲನೇ ಕಾರ್ಡ್ ಯಾರಿಗೆ ಬಂದಿದೆ? ರಾಮರ ಸೈನ್ಯ ಯುದ್ಧಕ್ಕೆ ರೆಡಿ ಇದ್ದಾರೆ. ಯುದ್ಧ ಮಾಡಕ್ಕೆ ಬರ್ತೀರಾ ನನ್ನ ಮುಂದೆನಾ? ನಾನು ಯುದ್ಧ ಮಾಡೋಕ್ಕೂ ರೆಡಿ ಇದ್ದೀನಿ. ನಿಮ್ಮನ್ನು ಕಟ್ಟಾಕಿ ಬುದ್ಧಿ ಹೇಳೋಕ್ಕೂ ರೆಡಿ ಇದ್ದೀನಿ. ನಿಮಗೆ ದಂಡಂ ದಶಂ ಗುಡಂ ಕೂಡ ತಿಳಿಸೋದಕ್ಕೆ ನಾನು ಇದ್ದೀನಿ ಅಂತ ಹೇಳ್ತಾ ಇದ್ದಾರೆ. ಸುಮಾರು ಕಾರ್ಡ್ಸ್ ಕೊಡ್ತಾ ಇದ್ದಾರೆ. ಬೆಟ್ಟ ಎತ್ಕೊಂಡು ಹೋಗ್ತಾ ಇದ್ದಾರೆ ಹನುಮಂತ ಲಕ್ಷ್ಮಣ. ನನಗೆ ಆಯುರ್ವೇದದ್ದು ಔಷಧಿಗಳು ಯಾರು ಕಲಿಬೇಕು ಅಂದ್ಕೊಂಡಿದ್ದೀರಾ, ಆಯುರ್ವೇದಕ್ಕೆ ಸಂಬಂಧಪಟ್ಟಿದ್ದು ಕಲೀರಿ. ಅದರಿಂದ ಉಪಯೋಗ ಇದೆ. ಅದರ ಬಗ್ಗೆ ನೀವು ಡಾಕ್ಟ್ರು ಥರ ಓದೋದಕ್ಕೆ ಏನಾದರೂ ಯೋಚನೆ ಮಾಡಿದರೆ ಖಂಡಿತವಾಗ್ಲೂ ಡಾಕ್ಟ್ರು ಓದ್ಬೋದು. ಅಂದರೆ ನೀವು ಆಯುರ್ವೇದಿಕ್ ಡಾಕ್ಟರ್ಸು ಯಾರು ಓದಬೇಕು ಅಂತಿದ್ದೀರಾ, ಸಂಜೀವಿನಿ ಬೆಟ್ಟ ಎತ್ಕೊಂಡು ಹೋಗ್ತಾ ಇರೋದು ಹನುಮಂತ. ಹಾಗಾಗಿ ಇದನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಮತ್ತು ಯುದ್ಧಕ್ಕೆ ನಾನು ರೆಡಿ ಇದ್ದೀನಿ. ಇಷ್ಟೆಲ್ಲ ನಾನು ಹೇಳಿದ್ರು ನೀನು ಇನ್ನೂ ಬುದ್ಧಿ ಕಲ್ತಿಲ್ಲ ಅಂದಮೇಲೆ ನಾನು ರೆಡಿ ಇದ್ದೀನಿ. ನೀನು ರೆಡಿನಾ? ನನ್ನನ್ನು ನೀನು ಸೋಲ್ಸಕ್ಕೆ ನೋಡ್ತೀಯಾ? ನನ್ನ ಹತ್ರ ಸವಾಲು ಹಾಕ್ತಾ ಇದೆಯಾ ನೀನು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಯುದ್ಧ ಸಾರ್ತಿದ್ದೀನಿ ನೋಡು ನಾನು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ನೋಡಿ, ಬಂತು ಕಹಳೆ ಹೋದ್ಕೊಂಡು ಆಂಜನೇಯ ನಿಂತಿದ್ದಾರೆ. ಬಾ, ನಾನು ರೆಡಿ, ನೀನು ರೆಡಿನಾ? ಆಂಜನೇಯ ತೊಡೆ ತಟ್ಟಿ ನಿಂತಿದ್ದಾರೆ ಬಜರಂಗ ಬಲಿ. ಹೇಳಬೇಕು ಅಂದರೆ ನಾನು ನನ್ನ ಒಂದು ಅನುಭವದ ಮಾತು. ಅಪ್ಪ ಆಂಜನೇಯ, ಈ ಥರ ಎಲ್ಲ ಪರಿಸ್ಥಿತಿಗಳು ಬರ್ತಿದೆ, ಹೇಗಪ್ಪ ನಾನು ನಿಭಾಯಿಸೋದು ಅಂತ ಜೊತೆಯಲ್ಲಿ ನೀನೇ ಇದ್ದು ನಡೆಸ್ಕೊಡ್ಬೇಕು ಅಂದಾಗ ನಿಜ ಒಂಥರ ನನಗೆ ಈಗಲೂ ನೆನೆಸ್ಕೊಂಡ್ರೆ ಆ ಪರಿಸ್ಥಿತಿಗಳ ಘಟನೆಗಳು ನಿಜವಾಗ್ಲೂ ಈಗ ನಡೀತಾ ಇದೆ ಅಂತ ನನಗೆ ಈಗಲೂ ಅದನ್ನು ನೆನೆಸ್ಕೊಂಡ್ರೆ ಆಶ್ಚರ್ಯ ಆಗುತ್ತೆ. ಆ ಒಂದು ಪರಿಸ್ಥಿತಿಗಳು ಹೆಂಗಿತ್ತು ಅಂದರೆ, ಒಂದು ಕಾಲದಲ್ಲಿ ಸುತ್ತು ಬೆಂಕಿ, ಒಂದು ಕಡೆ ಕೆಟ್ಟ ವಿಷಗಳು, ಹಾವುಗಳ ಥರ. ಅಂದರೆ ವಿಷ ಹಾವು ಅಂದರೆ
ಕೆಟ್ಟು ಮನಸ್ಸಿರೋಂಥವ್ರು. ಹಾವುಗಳು ಅಂದರೆ ದೇವರುಗಳು ಹಾಕ್ತಾರೆ, ಅದರಲ್ಲಿ ಕ್ಷಮಾಪಣೆ ಇರಲಿ ನಾಗರಾಜ ನಾಗರಾಣಿ, ನಿಮ್ಮ ಬಗ್ಗೆ ಅಲ್ಲ. ಕೆಟ್ಟ ಉದ್ದೇಶದ ಉಳ್ಳ ವ್ಯಕ್ತಿಗಳು ಅಂತ ಹೇಳ್ಬೋದು. ಆ ಪರಿಸ್ಥಿತಿಯಲ್ಲಿ, ಆ ಸಮಯದಲ್ಲಿ ನನ್ನ ಜೊತೆ ನೀನೊಬ್ಬಳೇ ನಿಂತಿಲ್ಲ, ನಾನಿದ್ದೀನಿ ನಿನ್ನ ಜೊತೆ ಅಂಥೇಳಿ ನಾನು ಹೇಳ್ತಾ ಇದ್ದಿದ್ದು ಬೀಜ ಮಂತ್ರ ಜೈ ಬಜರಂಗಬಲಿ. ನಿಜ ಹೇಳ್ತೀನಿ, ಅಷ್ಟು ಕಠಿಣವಾಗಿದ್ದಿದ್ದು ಪರಿಸ್ಥಿತಿಯಲ್ಲಿ ಅಂತಂತ ದೊಡ್ಡ ದೊಡ್ಡ ವ್ಯಕ್ತಿಗಳ ಹತ್ರ ಹೋಗಿ ಮಾತಾಡಿ ಬರೋದಕ್ಕೆ ನನಗೆ ಆ ಕನಸು ಮನಸ್ಸಲ್ಲೂ ಅಂದ್ಕೊಂಡಿರಲಿಲ್ಲ. ಅಂತಂಥ ದೊಡ್ಡ ದೊಡ್ಡ ವ್ಯಕ್ತಿಗಳ ಹತ್ರ ಹೋಗಿ ನನ್ನ ಒಂದು ಕೀಳ್ಮಟ್ಟಕ್ಕೆ ಒಂದು ಮಾಡಬೇಕು ಅಂದ್ಕೊಂಡಿದ್ದವ್ರ ಮುಂದೆ ಅದು ಹೇಗೆ ನನಗೆ ಬುದ್ಧಿ ಕೊಟ್ಟು ಪರಿಸ್ಥಿತಿಗಳನ್ನ ನಿಭಾಯಿಸ್ಕೊಂಡು ಬಂದರು ಅಂದರೆ ಈ ಆಂಜನೇಯ ಸ್ವಾಮಿ ಬಜರಂಗಬಲಿ. ನನ್ನ ಬಾಯಲ್ಲಿ ರಾಮ ಮಂತ್ರನೂ ಹೇಳಿಸ್ತಾ ಇದ್ರು, ಅವರ ಹನುಮಂತನ ಮಂತ್ರ ಕೂಡ ಹೇಳಿಸ್ತಾ ಇದ್ರು. ಆದರೆ ಕ್ಷಣ ಕ್ಷಣಕ್ಕೂ ಹೇಳ್ತಾ ಇದ್ದಿದ್ದು ಜೈ ಬಜರಂಗಬಲಿ. ಒಂದು ದಿನ ಮಾತ್ರ ತೊಡೆ ತಟ್ಟಿನೇ ಹೋದೆ. ಜೈ ಬಜರಂಗಬಲಿ ನೋಡೇ ಬಿಡ್ತೀನಿ ಅಂದ್ಬಿಟ್ಟು ನನ್ನ ಬಾಯಲ್ಲಿ ಬಂದಿದ್ದು ವಾಕ್ಯ ನನಗೀಗಲೂ ನೆನಪಿದೆ. ತೊಡೆ ತಟ್ಟಿ ಜೈ ಬಜರಂಗಬಲಿ, ನಾನು ಸೋಲ್ತೀನ ಗೆಲ್ತೀನ ನಿನಗೆ ಬಿಟ್ಟಿದ್ದು, ಬರ್ತೀಯ ನನ್ನನ್ನು ಹೆಂಗೆ ಕಾಪಾಡಿಕೊಂಡು ಆ ಪರಿಸ್ಥಿತಿ ಆ ಸ್ಥಳದಿಂದ ಹೆಂಗೆ ನನ್ನ ಕಾಪಾಡ್ಕೊಂಡು ಬರ್ತೀಯೋ ನಿನಗೆ ಬಿಟ್ಟಿದ್ದು ಅಂತ ಹೋಗಿದ್ದಂತೂ ನಿಜ. ಅಲ್ಲಿ ಮಾತಾಡಿದ ರೀತಿಗಳು, ಕಂಡೀಷನ್ ಹಾಕಿದ ರೀತಿಗಳಲ್ಲಿ ಎಲ್ಲದಕ್ಕೂ ಅಂದ್ಕೊಂಡು ಈಚೆ ಬಂದೆ. ಆದರೆ ಸೋಲಂತೂ ಕೊಟ್ಟಿಲ್ಲ ಹನುಮಂತ, ಗೆಲ್ಸಿನೇ ಕರ್ಕೊಂಬಂದ. ಗೆಲ್ಲಿಸಿ ಬಾಗಿಲು ಒಳಗಡೆ ಕೂರಿಸಿದಂತೂ ಆಯಿತು. ಆದರೆ ರಾಕ್ಷಸರು ಏನಾದರೂ ಮಾಡಿ ಸಂಹಾರ ಮಾಡಬೇಕು ಅಂತ ನೋಡಿದ್ರು, ಆದರೆ ಬಜರಂಗಬಲಿ ಬಿಟ್ಟಿಲ್ಲ. ಈಗಲೂ ಇದುವರೆಗೂ ಕಾಪಾಡ್ಕೊಂಬಂದಿದ್ದಾರೆ. ಇದು ಸಣ್ಣ ನನ್ನ ಒಂದು ಅನುಭವದ ಮಾತು. ಬಾಟಮ್ ಆಫ್ ದ ಕಾರ್ಡ್ ಜಪ ಮಾಡ್ತಾ ಇದ್ದಾರೆ ಹನುಮಂತ ನೋಡಿ, ಜಪ ಮಾಡ್ತಾ ಇದ್ದಾರೆ. ಜಪ ಮಾಡಬೇಕು, ಧ್ಯಾನ ಮಾಡಬೇಕು, ಒಂದೇ ಕಡೆ ಗಮನ ಇಟ್ಟು ಜಪ ಧ್ಯಾನ ಮಾಡು. ನಾನಿದ್ದೀನಿ, ನಿನಗೇಕೆ ಚಿಂತೆ, ಬೆಳಗಿನ ಜಾವ ಕೂತ್ಕೊಂಡು ಶಾಂತವಾಗಿ ಇರುವಂಥ ಸ್ಥಳದಲ್ಲಿ ಕೂತ್ಕೊಂಡು ಜಪ ಮಾಡು ಅಂತ ಇಲ್ಲಿ ಹನುಮಂತ ಹೇಳ್ತಾ ಇದ್ದಾರೆ. ಮೊದಲನೇ ಕಾರ್ಡಲ್ಲೇ ನಾನು ಹೇಳಿದೆ ಆಗಲೇ, ಆಶೀರ್ವಾದ ಅಭಯ ಹಸ್ತ ಕೊಡ್ತಾ ಇದ್ದಾರೆ ಅಂತ. ಕಾರ್ಡ್ ಶಫಲ್ ಮಾಡಿದಾಗ ಬಂದಂಥ ಕಾರ್ಡ್ ಇದು. ನನ್ನ ರಾಮನನ್ನು ಜಪ ಮಾಡಿ, ನನ್ನನ್ನು ಜಪ ಮಾಡಿ, ಆದರೆ ಹೆಚ್ಚಾಗಿ ನನಗೆ ಇಷ್ಟವಾಗಿರೋದು ರಾಮನ ಜಪ ಮಾಡಿದ್ರೆ ನಾನು ಇನ್ನೂ ಖುಷಿ, ತುಂಬ ಅಂದರೆ ತುಂಬ ಖುಷಿ. ನನ್ನ ಅಭಯ ಹಸ್ತ 2 ಕೈಗಳಿಂದ ನಾನು ಆಶೀರ್ವಾದ ಮಾಡ್ತಾ ಇದ್ದೀನಿ. ಯಾರಿಗೆ ಸಾಧ್ಯ ಆಗುತ್ತೆ, ಯಾರಿಗೆ ಮನಸ್ಸಿಗೆ ಬರುತ್ತೆ, ಚೆಂಡು ಹಾರ ಹಾಕಿ ಸ್ವಾಮಿಗೆ ದೇವಸ್ಥಾನದಲ್ಲಿ ಆಂಜನೇಯ ಸ್ವಾಮಿಗೆ ಅರ್ಪಣೆ ಮಾಡಿ ಅದು ಕೊಡೋದ್ರಿಂದ ತುಂಬ ಒಳ್ಳೆಯದು ಅಂತ ಇಲ್ಲಿ ಆಂಜನೇಯ ಹೇಳ್ತಾ ಇದ್ದಾರೆ. ಮತ್ತು ರಾಮನ ಜಪ ಭಕ್ತಿ ಯಾರೆಲ್ಲಿದೆ, ಆ ಸ್ಥಳದಲ್ಲಿ ಎಲ್ಲೆಲ್ಲಿ ರಾಮನ ನಾಮ ಕೇಳುತ್ತೆ ಅಲ್ಲೆಲ್ಲ ನಾನಿದ್ದೀನಿ ಅಂತ. ಅದರಿಂದ ನನಗೆ ಇನ್ನಷ್ಟು ಖುಷಿ. ಅದರಿಂದ ನನ್ನ ಒಂದು ಆಶೀರ್ವಾದ ಮತ್ತೊಮ್ಮೆ ಹೇಳ್ತಾ ಇದ್ದಾರೆ. ಅಕ್ಕಪಕ್ಕ ಬೆಂಕಿ ಇದೆ ಅಂತ ಹೆದರಬೇಡ, ನಾನಿದ್ದೀನಿ ನೋಡ್ಕೊಳ್ತೀನಿ ಅಂತ ಹನುಮಂತ ಹೇಳ್ತಾ ಇದ್ದಾರೆ. ನನ್ನ ನಾಮಸ್ಮರಣೆ, ರಾಮನ ನಾಮಸ್ಮರಣೆ ಹೆಚ್ಚು ಮಾಡು, ಅದರಿಂದ ನಿನ್ನ ರಕ್ಷಿಸಲ್ಪಡ್ತೀಯ, ನಾನಿದ್ದೀನಿ ಚಿಂತೆ ಬೇಡ ಅಂತ ಇದ್ದಾರೆ. ಹನುಮಂತನಿಗೆ ಹನುಮಂತನ ಯಾರ ಮನೇಲಿ ಹನುಮಂತನ ವಿಗ್ರಹ ಇದೆ
ಅಥವಾ ರಾಮ ಸೀತಾ ಲಕ್ಷ್ಮಣ ಹನುಮಂತ ಅಂತ ಇರುವಂಥ ವಿಗ್ರಹ ಆದರೂ ಸರಿ, ಅಥವಾ ಸಪ್ರೇಟಾಗಿ ವಿಗ್ರಹ ಇದ್ದರೂ ಸರಿ, ಆ ವಿಗ್ರಹಕ್ಕೆ ಅಭಿಷೇಕ ಮಾಡಿ ಮತ್ತು ಅದರ ಮುಂದೆ ದೀಪ ಹಚ್ಚಿ, ತುಪ್ಪದ ದೀಪ ಹಚ್ಚಿ ನಿಮ್ಮ ಪ್ರಾರ್ಥನೆನ ಸ್ವಾಮಿ ಹತ್ರ ಹೇಳ್ಕೊಳ್ಳಿ ಅಂತ ಹೇಳ್ತಾ ಇದ್ದಾರೆ. ಅದರಿಂದ ನಿಮ್ಮ ಜೀವನದಲ್ಲಿ ಇನ್ನಷ್ಟು ಹೆಚ್ಚಿನ ಒಳಿತು ಬರುತ್ತೆ ಅಂತ ಹೇಳ್ತಾ ಇದ್ದಾರೆ. ಧೈರ್ಯವಾಗಿ ನಿಮ್ಮ ಕೆಲಸಗಳನ್ನು ಸಾಧಿಸಿ, ಗೆಲುವಿದೆ, ನಾನು ನೋಡ್ಕೊಳ್ತೀನಿ ಅಂತ ಹೇಳ್ತಾ ಇದ್ದಾರೆ. ಎರಡನೇದು ಯಾರು ಆಯ್ಕೆ ಮಾಡ್ಕೊಂಡಿದ್ದೀರಾ? ಇಲ್ಲಿ ಸುಮಾರು 7 ಫೈಲ್ಸ್ ಇದೆ, 7 ಕಾರ್ಡ್ಸ್ ಇಟ್ಟಿದ್ದೀನಿ. ಇಲ್ಲಿ ಹನುಮಂತ ಹೇಳ್ತಾ ಇರೋದು ಅಪಾಯಗಳು ಹೆಚ್ಚು ಇದೆ, ಹಂಗಂದ್ಬಿಟ್ಟು ಕೈ ಕಟ್ಕೊಂಡು ಕೂರಬೇಡ, ಕೈ ಕೆಸರಾದರೆ ಬಾಯಿ ಮೊಸರು ಅಂದಂಗೆ ನಾನು ರಾಮನ ದೇವಸ್ಥಾನನೇ ಹೊತ್ಕೊಂಡು ಹೋದಂಥವನು. ನಾನು ಇಲ್ಲಿ ಬೆಟ್ಟನ ಹೊತ್ಕೊಂಡಿದ್ದಾರೆ ನೋಡಿ, ಕೆಳಗಡೆ ಯುದ್ಧಕ್ಕೆ ಹೋಗ್ತಾ ಇದ್ದಾರೆ. ಇಲ್ಲೆಲ್ಲ ಎಂತೆಂಥ ಪರಿಸ್ಥಿತಿಗಳನ್ನ ನಿಭಾಯಿಸಿದ್ದೀನಿ ನಾನು. ನೀವು ಸಣ್ಣದಾಗಿರೋ ಪರಿಸ್ಥಿತಿಗಳನ್ನ ನಿಭಾಯಿಸೋಕ್ಕೆ ನಿಮ್ಮ ಕೈಲಾಗಲ್ವಾ? ನನಗೆ ತಿಳಿಸಿ ನೀವು ಹೋಗ್ತಾ ಇರಬೇಕು ಆ ಕೆಲಸನ ಮುಂದುವರ್ಸೋಕ್ಕೆ. ಹಂಗಂದ್ಬಿಟ್ಟು ಹೆದರ್ಕೊಂಡು ಕೂತ್ಕೊಳ್ಳೋದಲ್ಲ. ತೊಂದರೆ ಕೊಡೋರು ಸುಮಾರು ಜನ ಇರ್ತಾರೆ. ನಾನು ಹಾಗೆ ಕೂತಿದ್ರೆ ನನ್ನ ರಾಮನ ಕತೆ ಮುಂದುವರಿತಾ ಇದ್ದಿದ್ದು ಆದರೂ ಹೇಗೆ ಅಂತ ಇಲ್ಲಿ ಹನುಮಂತ ಹೇಳ್ತಾ ಇದ್ದಾರೆ. ಇಲ್ಲಿ ನೋಡಿ, ಈ ಬೆಟ್ಟದ ಮೇಲೆ ಒಂದು ದೇವಸ್ಥಾನ ಮತ್ತು ಇಲ್ಲೂ ಕೂಡ ಒಂದು ದೇವಸ್ಥಾನ ಇದೆ, ಇಲ್ಲೂ ಒಂದು ದೇವಸ್ಥಾನ ಇದೆ. ಇದು ಬಹುಶಃ ಅರಮನೆ ಇರಬಹುದು, ರಾಮನ ಅರಮನೆ. ರಾವಣನ ನಾನು ಸೋಲ್ಸೋಕ್ಕೆ ಎಷ್ಟೆಲ್ಲ ಪ್ರಯತ್ನ ಮಾಡಿದ್ದೀನಿ ರಾಮನ ಒಂದು ಆಶೀರ್ವಾದದಿಂದ. ಹಾಗಾಗಿ ನನ್ನ ರಾಮನ ಜಪ ಮಾಡು, ಸೋಲಿಗೆ ಹೆದರಬೇಡ, ಸೋಲಿಗೆ ಒಪ್ಪಿಕೊಳ್ಬೇಡ, ಗೆಲುವು ಎಂಥ ಕಷ್ಟ ಬರುತ್ತೆ ಎದುರಿಸೋ ಅಷ್ಟು ಧೈರ್ಯ ನೀನು ಮಾಡು, ನಾನಿದ್ದೀನಿ ಅಂತ ಹೇಳ್ತಾ ಇದ್ದಾರೆ. ಎಲ್ಲೇ ಆಗಲಿ, ಎಂಥ ಪರಿಸ್ಥಿತಿ ಆಗಲಿ, ನಿನ್ನ ಗಾಳಿ ಬೆಳಕು ಇದೆಯಾ ಇಲ್ವಾ, ಬಿಸಿಲು ಇದೆಯಾ ಇಲ್ವಾ, ಏನು ಚಿಂತೆ ಮಾಡಬೇಡ. ಕತ್ಲೆನ, ಆಹಾರ ಇಲ್ವಾ, ಏನು ಚಿಂತೆ ಮಾಡಬೇಡ. ನೀನು ಇರೋ ಸ್ಥಳದಲ್ಲಿ ನೀನು ಶುದ್ಧತೆಯಿಂದ ನನ್ನನ್ನು ಧ್ಯಾನ ಮಾಡು. ಎಂಥ ಪರಿಸ್ಥಿತಿ ಎಲ್ಲೇ ಆಗಲಿ ನಿನಗೇನು ಬೇಕೋ ನಾನು ಕೊಡ್ತೀನಿ ಅಂತ ಇಲ್ಲಿ ಹನುಮಂತ ಹೇಳ್ತಾ ಇದ್ದಾರೆ. ನಿಮಗೆ ಸೌಕರ್ಯ ನಾನು ಕೊಡೋದು ನನ್ನ ಒಂದು ಇಚ್ಛೆ, ನಾನು ಕೊಡ್ತೀನಿ. ನೀನು ನಿನ್ನ ಕೆಲಸಗಳನ್ನ ಧೈರ್ಯವಾಗಿ ಶ್ರೀರಾಮನಿಗೆ ಒಪ್ಪಿಸ್ಬಿಟ್ಟು, ಅಪ್ಪ ನಿನ್ನ ಪಾದಕ್ಕೆ ನಾನು ತಿಳಿಸಿದ್ದೀನಿ ನನ್ನ ಸಮಸ್ಯೆಗಳನ್ನೆಲ್ಲ ನೀನು ಬಗೆಹರಿಸ್ಕೊಡ್ಬೇಕು ಅಂದ್ಬಿಟ್ಟು ನೀನು ಮುಂದಿನ ಕೆಲಸಗಳು ಮಾಡ್ಕೊಂಡು ಹೋಗ್ತಾ ಇರು. ಬೆಳವಣಿಗೆ ಇದೆ, ಅಭಿವೃದ್ಧಿ ಇದೆ, ಅವಕಾಶಗಳು ಹುಡುಕೊಂಡು ಬರ್ತಾ ಇದೆ, ಸ್ವೀಕರಿಸು. ಅದರಿಂದ ನಿನಗೆ ಇನ್ನಷ್ಟು ಒಳ್ಳೆಯದು. ತುಂಬ ಸಮಯ ಕಾದಿದ್ದೆ ನೀನು, ಈಗೆಲ್ಲ ಒಳ್ಳೆಯ ಸಮಯಗಳು ಒಳ್ಳೆಯದು ಬರ್ತಾ ಇದೆ. ಹನುಮಂತನಿಗೆ ಕೆಂಪು ಹಣ್ಣು ದೇವಸ್ಥಾನದಲ್ಲಿ ಕೊಡಿ. ಸಾಧ್ಯ ಆದರೆ ನಿಮಗೆ ಅನುಕೂಲ ಆದರೆ ಹಣ್ಣುಗಳನ್ನ ಬಂದಂಥ ಭಕ್ತಾದಿಗಳಿಗೆ ಅಲ್ಲಿ ಹಂಚಿ, ಅದರಿಂದನೂ ಒಳ್ಳೆಯದಾಗತ್ತೆ. ಯುದ್ಧಕ್ಕೆ ಹೋಗ್ತಾ ಇದ್ದಾರೆ ನೋಡಿ, ರಾಮನ ಹಿಂದೆ ಹನುಮಂತನ ಸೈನ್ಯ. ಮೂರನೇ ಕಾರ್ಡ್ ಯಾರು ಆಯ್ಕೆ ಮಾಡ್ಕೊಂಡಿದ್ದೀರಾ?
ಸಮಸ್ಯೆಗಳಿಗೆ ಪರಿಹಾರ ಸಿಕ್ಕಿದಾಗ ಒಪ್ಪಿಕೊಳ್ಳಿ. ಅದು ನಿಮಗೆ ಅಪಾಯಕಾರಿಯಾದರೆ ಅದನ್ನು ಒಪ್ಪಿಕೊಳ್ಳೋದು ಬೇಡ ಅಂತ ಹೇಳ್ತಾ ಇದ್ದಾರೆ. ಸಾಧ್ಯವಾದರೆ ಯುದ್ಧಗಳು ಬೇಡ, ಗಲಾಟೆಗಳು ಬೇಡ. ಇದು ನಮ್ಮ ದೇಶಕ್ಕೂ ಸಂಬಂಧಪಟ್ಟಿರುತ್ತೆ, ಇದು ಕೆಲವರ ಜೀವನಕ್ಕೂ ಸಂಬಂಧಪಟ್ಟಿರುತ್ತೆ. ಈ ಉತ್ತರಗಳು, ಈ 3ನೇ ಫೈಲ್ ಯಾರು ಆಯ್ಕೆ ಮಾಡ್ಕೊಂಡಿದ್ದೀರಾ, ದೇಶಕ್ಕೂ ಸಂಬಂಧಪಟ್ಟಿರುತ್ತೆ ಮತ್ತು ನಿಜ ಜೀವನಕ್ಕೂ ಸಂಬಂಧಪಟ್ಟಿರುತ್ತೆ. ಇದು ಯಾರಿಗೆ ಹೋಗುತ್ತೆ ಅವರು ತಗೊಳ್ಳಿ. ಯುದ್ಧ ಬೇಡ, ಗಲಾಟೆ ಬೇಡ, ಚರ್ಚೆ ವಾದಗಳು ಬೇಡ. ಮಾತಾಡಿ ನೋಡಿ, ಒಪ್ಕೊಂಡ್ರ ಜೀವನ ಮುಂದಕ್ಕೆ ಸರಿ ಹೋಗುತ್ತೆ. ಇಲ್ಲ ಒಪ್ಕೊಂಡಿಲ್ವಾ, ಅವ್ರ ಬಲವಂತಕ್ಕೆ ನೀನು ಒಪ್ಕೊಳ್ಳೋದು ಬೇಡ, ನೀನು ಬಲವಂತಕ್ಕೆ ಅವರು ಒಪ್ಕೊಳ್ಳೋದು ಬೇಡ. ಇಬ್ಬರೂ ಸಮಾನವಾಗಿ ಒಪ್ಕೊಂಡು ಹೋಗೋದ್ರಿಂದ ಜೀವನ ಇಬ್ಬರದು ಚೆನ್ನಾಗಿರುತ್ತೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಇದು ಗಂಡು ಹೆಣ್ಣಿಗಾಗಲಿ ಅಥವಾ ಲವರ್ಸ್ಗಾಗಲಿ ಅಥವಾ ದೇಶಗಳಿಗಾಗಲಿ ಅಥವಾ ಇಲ್ಲಿ ಕ್ಷಮಿಸಬೇಕು ರಾಜಕೀಯ ವ್ಯಕ್ತಿಗಳಿಗಾಗಲಿ ಕ್ಷಮಾಪಣೆ ಇರಲಿ. ಇಲ್ಲಿ ಬಂದಂಥ ಮೆಸೇಜ್ ನಾವು ಹೇಳ್ತಾ ಇದ್ದೀವಿ. ಮತ್ತು ಕಾನೂನು ಪ್ರಕಾರ ವಿಚಾರಗಳಲ್ಲಿ ಯಾರೆಲ್ಲ ಕೋರ್ಟು ಕಚೇರಿ ಅಂತ ಹೋಗಿರ್ತೀರ, ಸ್ಟೇಷನ್ನು ಅಂತ, ಪೊಲೀಸ್ ಸ್ಟೇಷನ್ ಅಂತ, ಆ ವಿಚಾರಗಳಿಗೂ ಸಂಬಂಧಪಟ್ಟಿರುತ್ತೆ ಈ ವಿಚಾರ. ಸಮವಾಗಿ ಒಪ್ಪಿಕೊಂಡ್ರೆ ಒಪ್ಪಿಕೋ, ಇಲ್ಲ ಅಂದರೆ ಬಿಟ್ಟುಬಿಡು, ಅವ್ರ ಹಣೆ ಬರ ಅಂತ ಇಲ್ಲಿ ಹನುಮಂತ ರಾಮ ಕೂಡ ಹೇಳ್ತಾ ಇರೋವಂಥದ್ದು. ರಾಮನಿಗೆ ಸಣ್ಣ ಒಂದು ಹಳಿಲು ಕೂಡ ಸಹಾಯ ಮಾಡ್ತಂತೆ. ಆ ರೀತಿ ಮನಸ್ಸಿಟ್ಕೊಂಡು ಮಾಡೋದ್ರಿಂದ ತುಂಬ ಒಳ್ಳೆಯದು, ಯಾವುದೇ ಥರ ಸಮಸ್ಯೆ ಬರಲ್ಲ ಅಂತ ಇಲ್ಲಿ ಹನುಮಂತ ಹೇಳ್ತಾ ಇದ್ದಾರೆ. ಯುದ್ಧನೇ ಮಾಡ್ತೀನಿ ಅಂದರೆ ಬಿಟ್ಟುಬಿಡು, ಕಾಂಪ್ರಮೈಸ್ ನೀನು ಯಾಕೆ ಅವ್ರು ಹೇಳೋದನ್ನು ಒಪ್ಕೊಳ್ತೀಯ ಅಂತ ಇಲ್ಲಿ ಹನುಮಂತ ಹೇಳ್ತಾರೆ. ಸಮವಾಗಿರಬೇಕು ಮಾತುಕತೆಗಳು, ಇಲ್ವಾ ಏನಾದರೂ ಹಂಚೋದಾಗಲಿ ಸಮವಾಗಿರಬೇಕು, ಇಲ್ವಾ ಬಿಟ್ಟುಬಿಡು ಅವ್ರ ಹಣ ಬೇರಕ್ಕೆ. ಇಲ್ಲ ನಾನು ಹಳ್ಳಕ್ಕೆ ಬೀಳ್ತೀನಿ ಅಂದರೆ ಬೀಳಲಿ ಬಿಡು, ನೀನು ಯಾಕೆ ತಲೆ ಕೆಡಿಸ್ಕೋತೀಯ ಅಂತ ಇಲ್ಲಿ ರಾಮ ಹನುಮಂತ ಹೇಳ್ತಾ ಇರೋವಂಥದ್ದು. ಮಂಗಳವಾರ ದೇವಸ್ಥಾನದಲ್ಲಿ ನೈವೇದ್ಯ ದೇವ್ರಿಗೇನಾದರೂ ಮಾಡಿಕೊಡಿ, ಅಥವಾ ನಿಮ್ಮ ಮನೆಯಲ್ಲಿ ಮಂಗಳವಾರ ರಾಮನ ಆಂಜನೇಯನ ಫೋಟೋ ಇತ್ತು ಅಂದರೆ, ರಾಮನ ಅಂದರೆ ವಿಗ್ರಹ ಕೂಡ ಇತ್ತು ಅಂದರೆ ನೈವೇದ್ಯ ಮಾಡಿ ಇಡಿ. ಮತ್ತು ಕೆಂಪು ಧ್ವಜ ರಾಮನವಮಿಗೆ ಹಾರಿಸ್ತಿರಲ್ಲ, ಅದರಿಂದನೂ ಒಳ್ಳೆಯದು ಆಗತ್ತೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ ಹನುಮಂತ. 4ನೇದು ಯಾರು ಆಯ್ಕೆ ಮಾಡ್ಕೊಂಡಿದ್ದೀರಾ? ಸೂರ್ಯನ ಬೆಳಕು ನಿಮ್ಮ ಜೀವನಕ್ಕೆ ಬರ್ತಾ ಇದೆ, ಅದನ್ನು ಸ್ವೀಕರಿಸು. ನೀನು ತಪಸ್ಸು ಮಾಡೋದಕ್ಕೆ ಹಿಮಾಲಯಕ್ಕೆ ಹೋಗಿ ತಪಸ್ಸು ಮಾಡಬೇಕಾಗಿಲ್ಲ ಅಂತ ಇಲ್ಲಿ ಹನುಮಂತ ಹೇಳ್ತಾ ಇದ್ದಾರೆ. ನಂಬಿಕೆ ಇರಲಿ, ದೇವರ ಮೇಲೆ, ನನ್ನ ಮೇಲೆ ನಂಬಿಕೆ ಇರಲಿ. ಆ ನಂಬಿಕೆಯೇ ನಿನ್ನ ಜೀವನ ಮುಂದಕ್ಕೆ ಸಾಗಿಸೋದು ಅಂತ ಹೇಳ್ತಾ ಇದ್ದಾರೆ. ಎಂಥ ಕತ್ತಲೆ ಕಷ್ಟಗಳು ಇದ್ರೂ ಅದನ್ನು ಮೀರಿ ನಿಲ್ಲೋ ಅಷ್ಟು ಶಕ್ತಿ ನಿನ್ನ ಧ್ಯಾನ ಜಪದ ಜೊತೆಯಲ್ಲಿ ನೀನು ನಿಲ್ತೀಯ. ನೀನು ಎಷ್ಟು ಧ್ಯಾನ ಜಪ ಮಾಡ್ತೀಯೋ, ಒಂದೇ ಕಡೆ ಕೂತು ಒಂದೇ ಕಡೆ ಗಮನ ಇಟ್ಟು ಆ ಕಡೆ ಈ ಕಡೆ ಶಬ್ದ ಕಡೆ ಗಮನ ಕೊಡದಿರ, ಗಮನ ನನ್ನ ರಾಮನ ಜಪ ಅಥವಾ ಹನುಮಂತನ ಜಪ ಅಂತ ಮಾಡಿ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಅದರಿಂದ ನೀನು ಒಂದೇ ಮನಸ್ಸು ದೃಢವಾಗಿ ಇಟ್ಕೊಂಡು ಮಾಡೋದ್ರಿಂದ ನೀನು ನಿನ್ನಲ್ಲೇ ಹೆಚ್ಚು ನಂಬಿಕೆ ಇಟ್ಕೊಂಡು ನಾನು ಮುಂದುವರಿತೀನಿ, ನಾನು ಈ ಕೆಲಸ ಅಂದ್ಕೊಂಡಿದ್ದು ಸಾಧಿಸ್ತೀನಿ ಅನ್ನೋ ಉದ್ದೇಶ ನೀನು ಇಟ್ಕೋಬೇಕು ಅಂತ ಹೇಳ್ತಾ ಇದ್ದಾರೆ. ಹೆದರ್ಕೊಂಡು ಮಾತಾಡೋ ಅವಶ್ಯಕತೆ ಇಲ್ಲ, ಧೈರ್ಯವಾಗಿ ಮಾತಾಡು.
ಎಂಥ ಕಷ್ಟದಲ್ಲೂ ನಾನು ಇದ್ದೀನಿ ಅಂತ ಹೇಳ್ತಾ ಇದ್ದಾರೆ. ಹೆದರ್ಸೋರು ಸಾವಿರಾರು ಜನ, ಲಕ್ಷ ಕೋಟಿ ಜನ ಇರ್ತಾರೆ. ನೀನು ಹೆದರ್ಕೊಳ್ಳೋದು ಬೇಕಾಗಿಲ್ಲ. ಒಂದು ಮೂಲೆಯಲ್ಲಿ ಕೂರಿಸ್ಬೇಕು ಅಂತ ನೋಡ್ತಾ ಇದ್ದಾರೆ. ನೀನು ಅದು ಕೂಡ ಮಾಡೋ ಅಗತ್ಯ ಇಲ್ಲ. ನೀನು ಮಾಡಬೇಕಾಗಿರೋ ಅಗತ್ಯ ನನ್ನ ಇಚ್ಛೆ. ನಾನು ಹೇಳ್ತಾ ಇದ್ದೀನಿ, ನೀನು ಧ್ಯಾನ ಜಪ ಮಾಡು. ಎಂಥ ಕೆಟ್ಟ ಪರಿಸ್ಥಿತಿ, ನಿನ್ನನ್ನೇ ತಿಂದಾಕೋಂಥ ರಾಕ್ಷಸರು ನಿನ್ನ ಮುಂದೆ ಬಂದು ನಿಂತರೂ ನಿನ್ನನ್ನು ಹೇಗೆ ಕಾಪಾಡಬೇಕನ್ನೋದು ನಾನು ತಿಳಿದೇ ಇರೋಷ್ಟು ಮೂರ್ಖ ಅಲ್ಲ ನಾನು. ಆ ರಾಕ್ಷಸರಿಗೆ ಗೊತ್ತು. ಆದ್ರೂ ಎಲ್ಲೋ ಇದನ್ನು ಬಿಡುವ ಹನುಮಂತ ಬಂದಿಲ್ಲಿ ಇವ್ರನ್ನ ಕಾಪಾಡ್ಬಿಡ್ತಾನ ಅನ್ನೋ ಒಂದು ಕೆಟ್ಟ ಯೋಚನೆಗಳು ಮಾಡೋಕ್ಕೆ ಹೋಗಬೇಡಿ. ನಾನು ಬಲಗೈಯಲ್ಲೂ ಸಾಧನೆ ಮಾಡೋಕ್ಕೂ ರೆಡಿ, ಎಡಗೈಯಲ್ಲೂ ಸಾಧನೆ ಮಾಡೋಕ್ಕೂ ರೆಡಿ. ಕೊನೆ ತುದಿ ಬೆರಳಲ್ಲೂ ಕೂಡ ನಾನು ಸಾಹಸಗಳನ್ನ ಮಾಡೋದಕ್ಕೂ ನಾನು ರೆಡಿ ಇದ್ದೀನಿ. ನನಗೆ ಗೊತ್ತು ಯಾವುದನ್ನು ಹೇಗೆ ನಿಭಾಯಿಸಬೇಕು ಅಂತ ಇಲ್ಲಿ ಹನುಮಂತ ಹೇಳ್ತಾ ಇದ್ದಾರೆ. ಸಾಧ್ಯವಾದವರು ಹನುಮಾನ್ ಚಾಲೀಸು ಬೆಳಗ್ಗೆ ಒಂದು ಸಾರಿ, ಸಂಜೆ ಒಂದು ಸಾರಿ ಪಾರಾಯಣ ಮಾಡಿ. ಅದರಿಂದ ನಿಮಗೆ ಒಳ್ಳೆಯ ಸಮಯಗಳು ಹೆಚ್ಚಾಗಿ ಕಾದಿದೆ ಅಂತ ಹೇಳ್ತಾ ಇದ್ದಾರೆ. ಮತ್ತು ಹೆಚ್ಚು ಆಶೀರ್ವಾದ ಕೂಡ ನೀಡ್ತಾ ಇದ್ದೀನಿ. ಅದನ್ನು ಸ್ವೀಕರಿಸು. ನೀನು ಅದರ ಕಡೆ ಗಮನ ಕೊಡಬೇಡ, ಕತ್ತಲೆ ಕಡೆ ಗಮನ ಕೊಡಬೇಡ. ನನ್ನನ್ನು ಯಾರೋ ತಿಂದಾಕಕ್ಕೆ ಬರ್ತಾ ಇದ್ದಾರೆ, ನನ್ನನ್ನು ಏನೋ ಮಾಡಿಬಿಡ್ತಾರೆ, ನನ್ನ ಕಣ್ಣಿಗೆ ಏನೇನೋ ಕಾಣಿಸ್ತಿದೆ, ನನ್ನ ಮನೆಯಲ್ಲಿ ಏನೇನೋ ಓಡಾಡ್ತಿದೆ, ಯಾರೋ ಇದ್ದಾರೆ ಇಲ್ಲಿ ಅನ್ನೋ ಕೆಟ್ಟು ಯೋಚನೆಗಳು ನಿನಗೆ ಬೇಡ. ನಾನು ನೋಡ್ಕೋತೀನಿ ಅಂದಮೇಲೆ ನಾನು ನೋಡ್ಕೊಳ್ತೀನಿ. ನನ್ನ ಗೆರೆ ಹಾಕಿರೋದು ದಾಟಿ ನಿನ್ನನ್ನು ತಿಂದಾಕಕ್ಕಾಗಲಿ, ನಿನ್ನನ್ನು ಏನೋ ಒಂದು ಗತಿ ಮಾಡಲಿಕ್ಕಾಗಲಿ ಇಲ್ಲಿ ನಾನೇನು ಸುಮ್ಮನೆ ಕೂತಿಲ್ಲ, ಎಲ್ಲವೂ ನೋಡ್ಕೊಂಡಿದ್ದೀನಿ. ಅವರು ಏನೇನು ಮಾಡಬೇಕು ಅಂತ ಪ್ರಯತ್ನ ಮಾಡ್ತಾಯಿದ್ದಾರೋ ಅವರು ಮಾಡಲಿ ಅಂತ ಇಲ್ಲಿ ಹನುಮಂತ ಹೇಳ್ತಾ ಇದ್ದಾರೆ. ನೀನು ಆದಷ್ಟು ಧ್ಯಾನ ಜಪದ ಕಡೆ ಗಮನ ಕೊಡು ಅಂತ ಹೇಳ್ತಾ ಇದ್ದಾರೆ. ಯಾರನೇದು ಆಯ್ಕೆ ಮಾಡ್ಕೊಂಡಿದ್ದಾರಾ ನೋಡಿ, ತಾಳ್ಮೆಯಿಂದ ಎಂಥ ಬೆಟ್ಟ ಗುಟ್ಟ ಮಧ್ಯದಲ್ಲಿ ಜಪ ಮಾಡ್ಕೊಂಡು ಕೂತಿದ್ದಾರೆ, ಕೈ ಮುಕ್ಕೊಂಡು ರಾಮ್ ರಾಮ್ ಅಂದ್ಕೊಂಡು ಕೂತಿದ್ದಾರೆ ಹನುಮಂತ. ನಿಮ್ಮ ಆತ್ಮ ಶುದ್ಧವಾಗಿರಲಿ. ಶಿಸ್ತನ್ನ ಹೆಚ್ಚು ಬಳಸಿ. ನಿಮ್ಮ ಶಿಸ್ತಿಂದ ನೀವು ನಿಮ್ಮ ಕೆಲಸಗಳು, ನಿಮ್ಮ ಇಷ್ಟಾರ್ಥಗಳು ಇದಾಗತ್ತೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ನಡೆಯುತ್ತೆ ಅಂತ ಅಂದರೆ ಶಿಸ್ತು ಪಾಲನೆ ಮುಖ್ಯ ಮನುಷ್ಯನಿಗೆ. ಅದನ್ನು ನೀನು ಶಿಸ್ತನ್ನು ನೀನು ಅದನ್ನು ಪಾಲನೆ ಮಾಡಿಕೊಂಡು ಆ ರೀತಿ ನಡ್ಕೊಳ್ಳೋದ್ರಿಂದ ನೀನು ಪರಿಸ್ಥಿತಿಗಳನ್ನ ಹೆದರಿಸ್ತೀಯ. ತಾಳ್ಮೆಯಿಂದ ಇರು, ಹೆಚ್ಚು ತಾಳ್ಮೆ ಮುಖ್ಯ. ರಾಕ್ಷಸರು ಇರ್ಬೋದು, ಯಾರೇ ನಮ್ಮನ್ನು ಕೆಣಕ್ತಾ ಇರ್ಬೋದು, ಅವರು ಎಷ್ಟೇ ನಮ್ಮ ಮೇಲೆ ಆಕ್ರೋಶ ತೋರಿಸ್ಬೋದು, ಪರವಾಗಿಲ್ಲ. ಹಿಂದೆ ಇಲ್ಲಿ ನೋಡಿ, ಯಾರೋ ನೋಡ್ತಾ ಇರೋ ಥರ ಎರಡು ಕಣ್ಣುಗಳು. ನಾನು ರಾಮನ ಜಪ ಮಾಡಿಕೊಂಡು ಕೂತಿದ್ದೀನಿ, ಹಿಂದೆ ಯಾರೋ ನನ್ನನ್ನು ಕೆಣಕ್ತಾ ಇದ್ದಾರೆ, ನನ್ನ ಜಪಕ್ಕೆ ಭಂಗ ಮಾಡ್ತಾ ಇದ್ದಾರೆ. ಆದರೂ ನಾನು ನಿಲ್ಲಿಸಿಲ್ಲ. ನನ್ನ ರಾಮನ ಜಪ ನಾನು ಮಾಡಿ ಯಶಸ್ವಿಯಾದೆ. ಹಾಗೆ ನೀನು ಕೂಡ ನನ್ನ ಧ್ಯಾನ ಜಪ ಅಥವಾ ನನ್ನ ರಾಮನ ಧ್ಯಾನ ಜಪ ಮಾಡೋದ್ರಿಂದ ನೀನು ಯಶಸ್ವಿ ಆಗ್ತೀಯ. ನಿನ್ನ ಮನಸ್ಸು ಶುದ್ಧವಾಗಿಟ್ಕೊಂಡು ಶಿಸ್ತನ್ನ ಕಲಿ. ನಿನಗೆ ತುಂಬ ಬೇಕಿರೋದು ತಾಳ್ಮೆ ಮತ್ತು ಶಿಸ್ತು. ಆತ್ಮಶುದ್ಧಿ ಬೇಕು ನಿನಗೆ. ಹೆದರಬೇಡ. ನೀನು ಹೆದರಿದ್ರೆ ನೀನು ಯಾವುದನ್ನು ಸಾಧಿಸೋಕ್ಕಾಗಲ್ಲ.
ಹೆದರಿಸ್ಬೇಕು. ನೀನು ಸಾಧಿಸ್ಬಾರ್ದು, ನೀನು ಅಂದ್ಕೊಂಡಿದ್ದ ಕೆಲಸ ಆಗಬಾರ್ದು ಅಂದ್ಬಿಟ್ಟೇ ನಿನ್ನನ್ನು ಮನಸ್ಸು ಕೆಡಿಸ್ತಾ ಇದ್ದಾರೆ, ನಿನ್ನ ನೆಮ್ಮದಿ ಹಾಳು ಮಾಡ್ತಾ ಇದ್ದಾರೆ. ಅದರಿಂದ ನಿನ್ಗೆ ಯಾವುದು ಉಪಯೋಗ ಆಗಲ್ಲ. ಹಾಗಾಗಿ ನೀನು ಹೆದರೋ ಅವಶ್ಯಕತೆ ಇಲ್ಲ. ನೀ ಸ್ವಯಂ ರಾಮನಾಮ ಜಪದೊಂದಿಗೆ ತಾಳ್ಮೆಯಿಂದ ಶಿಸ್ತಿನಿಂದ ನೀನು ಕೂತು ಮಾಡೋದ್ರಿಂದ ನೀನು ನೀನು ಸಾಧ್ಯ ಆದರೆ ಕೂತ್ಕೊಂಡು ಮಾಡು, ಇಲ್ಲ ನಿನ್ನ ಕೆಲಸಗಳು ಮಾಡಿಕೊಂಡೆ ತಾಳ್ಮೆಯಿಂದ ನನ್ನ ಧ್ಯಾನ ಜಪ ಮಾಡಿಕೊಂಡೆ ಕೆಲಸಗಳನ್ನ ಮಾಡ್ಕೊ, ನಿನ್ನ ದಿನಚರಿ ಕೆಲಸಗಳು. ಹಾಗಂದ್ಬಿಟ್ಟು ನನ್ನ ಮುಂದೆನೇ ಕೂತ್ಕೊಂಡು ನೀನು ಇರು ಅಂತ ನಾನು ಹೇಳಲಿಲ್ಲ. ನಿನ್ನ ದಿನನಿತ್ಯ ಕರ್ತವ್ಯಗಳ ಜೊತೆ ನನ್ನನ್ನು ನೀನು ರಾಮನನ್ನು ಜಪ ಮಾಡಿಕೊಂಡು ತಾಳ್ಮೆಯಿಂದಿರು. ಹಿಂದೆ ಯಾರು ಮಾಡ್ತಾಯಿದ್ದಾರೆ, ಏನು ತೊಂದರೆ ಮಾಡ್ತಾಯಿದ್ದಾರೆ, ಎಷ್ಟೇ ಸಂಚು ಮಾಡಿದ್ರು, ಎಷ್ಟೇ ಉಪಾಯ ಮಾಡಿದ್ರು, ಹಿಂಗೆ ಮಾಡಿದ್ರೆ ಹಿಂಗಾಗಿಲ್ವಲ್ಲ, ಹಿಂಗೆ ಮಾಡೋಣವಾ, ಅವಾಗ ಸರಿ ಹೋಗುತ್ತೆ, ಅವಾಗ ಎಷ್ಟು ದೇವ್ರು ಕಾಪಾಡಿದ್ರು ನಾವು ಅಂದ್ಕೊಂಡಿದ್ದು ಸಾಧಿಸ್ಬಿಡ್ತೀವಿ. ಹಿಂಗೆ ಮಾಡಿಬಿಡೋಣ, ಹಂಗೆ ಮಾಡಿಬಿಡೋಣ, ಈ ಪ್ಲ್ಯಾನು ಮಾಡಿದ್ದು ವ್ಯರ್ಥ ಆಯಿತು, ಇನ್ನೊಂದು ಪ್ಲ್ಯಾನ್ ಮಾಡೋಣ, ಅದು ಸಕ್ಸಸ್ ಆಗಿಬಿಡುತ್ತೆ ಅಂತ ಶತ್ರುಗಳು ಇಷ್ಟೆಲ್ಲ ಪ್ರಯತ್ನ ಮಾಡಿದ್ರೂ ನೀನು ಎಷ್ಟು ತಾಳ್ಮೆಯಿಂದ ರಾಮನ ಜಪ ಮಾಡ್ಕೊಂಡಿರ್ತೀಯ ಅಷ್ಟು ಹಿಂದೆ ಇರುವಂಥ ರಹಸ್ಯ ಶತ್ರುಗಳನ್ನ ನಾಶಪಡಿಸೋದು ಹೇಗೆ, ಅವ್ರನ್ನ ಹಿಡಿದು ಕಟ್ಟಿ ಹಾಕೋದು ಹೇಗೆ ಅಂತ ಇಲ್ಲಿ ಹನುಮಂತ ಹೇಳ್ತಾ ಇದ್ದಾರೆ. ದೊಡ್ಡವರಿಗೆ ಗೌರವಿಸು, ಹಿರಿಯರಿಗೆ ಗೌರವಿಸು, ಗುರುಗಳಿಗೆ ಗೌರವಿಸು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ ಹನುಮಂತ. ಯಾರಿಗೆ ಅಂತ ಗೊತ್ತಿಲ್ಲ, 5ನೇ ಕಾರ್ಡಲ್ಲಿ ಇಷ್ಟು ಇದಾಗಿ ಹೇಳಿದ್ದಾರೆ. 6ನೇ ಕಾರ್ಡಲ್ಲಿ ಸಂಜೀವಿನಿ ಬೆಟ್ಟ ಲಕ್ಷ್ಮಣನಿಗಾಗಿ ಎತ್ಕೊಂಡು ಬರ್ತಾ ಇದ್ದಾರೆ ಹನುಮಂತ. ಇದರಲ್ಲೂ ಕೂಡ ಅದನ್ನೇ ಹೇಳ್ತಾ ಇದ್ದಾರೆ, ಆರೋಗ್ಯದ ಕಡೆ ಹೆಚ್ಚು ಗಮನ ಕೊಡು. ಮತ್ತು ಯಾರೋ ಆಯುರ್ವೇದಿಕ್ ಡಾಕ್ಟ್ರು ಆಗೋದಕ್ಕೆ ಯೋಚನೆ ಮಾಡ್ತಿದ್ರೆ, ಇದನ್ನು ಓದಬೇಕು ಅಂದ್ಕೊಂಡಿರೋರು ದಯವಿಟ್ಟು ಅದನ್ನು ಓದಿ, ಅದರಿಂದ ತುಂಬ ಉಪಯೋಗ ಆಗುತ್ತೆ. ನೀವು ಕಲಿತು ನಿಮ್ಮ ಹತ್ರ ಅಂದರೆ ನೀವು ಬಂದಂಥ ಆರೋಗ್ಯ ಸರಿ ಇಲ್ಲ ಅಂತ ನಿಮ್ಮ ಹತ್ರ ಯಾರು ಮೆಡಿಸಿನ್ಸ್ ತೊಗೊಳೋದಕ್ಕೆ ಬರ್ತಾರೆ, ಅವ್ರಿಗೆ ಒಳ್ಳೆಯ ಚಿಕಿತ್ಸೆ ಕೊಟ್ಟು ಅವ್ರ ಆರೋಗ್ಯನೂ ಸುಧಾರಿಸ್ತದೆ. ನೀವು ಆಯುರ್ವೇದಿಕ್ ಓದೋದ್ರಿಂದ ತುಂಬ ಉಪಯೋಗ ತುಂಬ ಜನಕ್ಕಾಗತ್ತೆ. ಇದರಿಂದ ನೀವು ಈ ವಿದ್ಯೆ ಕಲಿಯೋದ್ರಿಂದ ಯಶಸ್ವಿ ಆಗ್ತೀರಾ, ಒಳ್ಳೆಯ ಹೆಸರು ಕೀರ್ತಿ ಪಡಿತೀರಾ ಅಂತ ಹೇಳ್ತಾ ಇದ್ದಾರೆ ಹನುಮಂತ. ಮತ್ತು ಕೆಲವ್ರಿಗೆ ಹೇಳ್ತಾ ಇದ್ದಾರೆ, ಭಯ ಇಟ್ಕೋಬೇಡ, ಧೈರ್ಯವಾಗಿ ಪರಿಸ್ಥಿತಿಗಳನ್ನ ನಿಭಾಯಿಸು. ನಾನು ಬೆಟ್ಟ ಅದನ್ನು ಹೋಗಿ ನಾನು ಹುಡುಕಿ ನಾನು ಲಕ್ಷ್ಮಣನಿಗೆ ತಂದು ಕೊಟ್ಟಿದ್ದರಿಂದ ಲಕ್ಷ್ಮಣನಿಗೆ ಕಾಪಾಡ್ಕೊಳ್ಳೋಕ್ಕೆ ಆಯಿತು. ಇಲ್ಲಾಂದರೆ ರಾಮನ ಮನಸ್ಸಿಗೆ ರಾಮನ ಒಂದು ಶ್ರೀರಾಮನಿಗೆ ಇದ್ದಂಥ ಒಂದು ಪರಿಸ್ಥಿತಿಗಳನ್ನ ನಾನು ನಿಭಾಯಿಸೋದು ಹೇಗೆ ಅಂತ ಕೂತಿದ್ರೆ ಆಗ್ತಾ ಇರಲಿಲ್ಲ. ನನ್ನಲ್ಲೇ ನಾನು ಚಾಲೆಂಜ್ ಮಾಡಿಕೊಂಡು ಈ ಒಂದು ಬೆಟ್ಟದಿಂದ ನಾನು ತಂದು ಲಕ್ಷ್ಮಣನ ಕಾಪಾಡೋದ್ರಿಂದ ಅಣ್ಣ ತಮ್ಮಂದಿರನ್ನ ಒಟ್ಟಾಗಿ ನೋಡೋಂಥ ಅದೃಷ್ಟಶಾಲಿ ನಾನು ಅಂತ ಧೈರ್ಯವಾಗಿ ನಾನು ಹೋಗಿ ಈ ಹಿಮಾಲಯ ಬೆಟ್ಟನ ತಂದಿದ್ದರಿಂದ ಸಾರಿ ಸಂಜೀವಿನಿ ಬೆಟ್ಟ, ನನ್ನ ಮಾತು ಎಲ್ಲೆಲ್ಲೋ ತೊದಲಿಸ್ತಿದೆ, ಕ್ಷಮಾಪಣೆ ಇರಲಿ. ಇಲ್ಲಿ ಮಿಸ್ಟೇಕ್ ಮಾಡಿಸ್ತಾ ಇದ್ದಾರೆ, ಏಕೆಂದರೆ ಇಲ್ಲೆಲ್ಲ ಬಂದಿರೋಂಥ ವಿಚಾರಗಳು ಕೆಲವೊಂದು ವಿರೋಧಿಗಳು, ಇದು ಯಾರಿಗೆ ಅಂತ ಗೊತ್ತಿಲ್ಲ, ಈ ವಿರೋಧಿಗಳಿಗೆ ಕಡೆ ಗಮನ ಕೊಡಬೇಡ ಅಂತ ಇಷ್ಟೊತ್ತು ಹೇಳಿಸೋದ್ರಲ್ಲ, ಇಷ್ಟೊತ್ತು ಕರೆಕ್ಟ್ ಇತ್ತು. ಈಗ ನನ್ನ ಮಾತನ್ನು ತೊದಲಿಸ್ತಿದ್ದಾರೆ, ಪರವಾಗಿಲ್ಲ. ಸಂಜೀವಿನಿ ಬೆಟ್ಟಕ್ಕೆ ಹಿಮಾಲಯ ಬೆಟ್ಟ ಅಂತ ಹೇಳಿದ್ದೀನಿ, ದಯವಿಟ್ಟು ಕ್ಷಮಾಪಣೆ ಇರಲಿ.
ಬೇಕಂತಲೇ ರೀಡಿಂಗು ಮಾಡಬಾರ್ದು ಅಂತ ಈಗಾಗಲೇ ಪ್ರಯತ್ನಗಳು ಆಗಿದೆ. ಸಂತೋಷ. ಮಾಡೋದ್ರಿಂದ ಅದು ಅಡೆತಡೆಗಳು ಮಾಡೋದ್ರಿಂದ ನಿಮಗೆ ಒಳ್ಳೆಯದು, ನನಗಂತೂ ತೊಂದರೆ ಅಲ್ಲ. ಇರಲಿ. ಸಂಜೀವಿನಿ ಬೆಟ್ಟನ ತಂದು ನಾನು ಹನುಮಂತನಾಗಿ ತಂದು ಕೊಟ್ಟಿದ್ದರಿಂದ ಇದೆಲ್ಲವೂ ಒಳ್ಳೆ ರೀತಿಯಾಗಿ ನಡೀತು. ಹಾಗಾಗಿ ಯುದ್ಧಕ್ಕೂ ರೆಡಿ. ನಾನು ಆಯುರ್ವೇದಿಕ್ ಔಷಧಿ ತಗೊಂಡು ನಾನು ಆರೋಗ್ಯವಾಗಿ ನಿಂತು ನನ್ನ ಕೆಲಸಗಳನ್ನ ನಾನು ಮಾಡೋದಕ್ಕೂ ರೆಡಿ. ಎಲ್ಲದಕ್ಕೂ ಸೈ ಅಂತ ಸವಾಲಲ್ಲಿ ಗೆಲ್ಲು. ನಾನಿದ್ದೀನಿ, ನಿನಗೆ ಯಾಕೆ ಭಯ ಅಂತ ಹನುಮಂತ ಧೈರ್ಯವಂತ ಹೇಳ್ತಾ ಇದ್ದಾರೆ. ಪ್ರತಿದಿನ 11 ಬಾರಿ ಓಂ ಶ್ರೀ ಹನುಮತೇ ನಮಃ ಎಂದು ಜಪಿಸಿ ಅಂತ ಹೇಳ್ತಾ ಇದ್ದಾರೆ. ಸಾಧ್ಯವಾದರೆ 11 ಬಾರಿ ಅಲ್ಲ, 108 ಬಾರಿ ಕೂಡ ಜಪಿಸಿ. ನಾನಾಗಲೇ ಹೇಳಿದ್ನಲ್ಲ, ಯುದ್ಧಕ್ಕೆ ನಾನು ಇಷ್ಟೆಲ್ಲ ಬುದ್ಧಿವಾದ ಹೇಳಿದ್ರು ಕೇಳ್ದಿರಾ, ಇಷ್ಟು ಹಠ ಮಾಡ್ತಿದ್ದೀರಾ, ಇಷ್ಟು ಆಕ್ರೋಶ ತೋರಿಸ್ತಾ ಇದ್ದೀರಾ, ಇಷ್ಟೊಂದು ಮಾಡ್ತಾ ಇದ್ದೀರಾ. ಬೇಡ ಬೇಡ ಅಂತ ನಾನು ತೋರಿಸ್ಕೊಟ್ಟಿರೋ ಸೂಚನೆಗಳು ಸುಮಾರಿದೆ. ಅದನ್ನು ಬಿಟ್ಟು ನೀವು ಬುದ್ಧಿ ಕಲಿದಿರಾ, ಇನ್ನೊಂದು ಅಂತ ಪ್ರಯತ್ನ, ತಪ್ಪು ಮೇಲೆ ತಪ್ಪು, ಈ ತಪ್ಪಲ್ಲ ಇನ್ನೊಂದು ತಪ್ಪಲ್ಲ ಇನ್ನೊಂದು ತಪ್ಪು ಅಂತ 1008 ಲಕ್ಷ ಕೋಟಿ ತಪ್ಪುಗಳು ಮಾಡಿಕೊಂಡೇ ಹೋಗ್ತಾ ಇದ್ದೀರಾ. ನಾನಿದ್ದೀನಿ ಅನ್ನೋದು ಭಯ ಕೂಡ ನಿಮಗಿಲ್ಲ. ಈಗ ರಣಕಹಳೆ ನಾನು ಊದ್ಕೊಂಡು ನಿಂತಿದ್ದೀನಿ, ಬನ್ನಿರಿ, ನಾನು ನಿಂತಿದ್ದೀನಿ. ಅದು ಹೇಗೆ ನೀವು ತೊಂದರೆಗಳನ್ನ, ನನ್ನನ್ನು ಪೂಜೆ ಧ್ಯಾನ ಜಪ ಆರಾಧನೆ ಮಾಡೋಂಥ ಮಕ್ಕಳಿಗೆ ಯಾವ ರೀತಿ ತೊಂದರೆ ಕೊಡ್ತೀಯೋ ಬಾ, ನಾನು ನಿಂತಿದ್ದೀನಿ ಅಂತ ಈ ಕಡೆ ಒಂದು ದೊಡ್ಡದು ಇದು ಹಿಡ್ಕೊಂಡಿದ್ದಾರೆ, ಕೈಯಲ್ಲೂ ಒಂದು ಸಣ್ಣದು ಗದೆ ಕೂಡ ಹಿಡ್ಕೊಂಡಿದ್ದಾರೆ. ಬಾವುಟ ಇಲ್ಲಿ ಹನುಮಂತಂದು ಶ್ರೀರಾಮಂದು ಹಾರಿಸ್ಕೊಂಡು ನಿಂತಿದ್ದಾರೆ. ಎಲ್ಲೆಲ್ಲಿಂದ ಬರ್ತೀರ ತೊಂದರೆಗಳು ಕೊಡೋದಕ್ಕೆ, ಬನ್ನಿರಿ. ಎಲ್ಲರಿಗೂ ಯುದ್ಧಕ್ಕೆ ನಿಲ್ತಿರೋ ಎಲ್ಲರಿಗೂ ನಾನು ರೆಡಿ, ಸವಾಲಾಗ್ತಾ ಇದ್ದೀನಿ ಅಂತ ಹನುಮಂತ ಹೇಳ್ತಾ ಇದ್ದಾರೆ. ಮುಂದೆ ವಿಜಯ ನಂದೇ. ನನ್ನ ಮಕ್ಕಳಿಗೆ, ನನ್ನನ್ನು ನಂಬಿ ಇರುವಂಥ ಮಕ್ಕಳಿಗೆ ನಾನು ವಿಜಯ ಕಹಳೆ ಊದಿ ವಿಜಯವನ್ನೇ ಕೊಟ್ಟು ಕಾಪಾಡ್ತೀನಿ ನಾನು ಅಂತ ಹನುಮಂತ ಹೇಳ್ತಾ ಇದ್ದಾರೆ. ಗೆಲುವು ನಂದೇ, ಯಶಸ್ಸು ನಂದೇ. ನನ್ನ ಮಕ್ಕಳು ಸೋಲಬಾರ್ದು. ನಿಮಗೆ ಕೊಟ್ಟಂಥ ಅವಕಾಶಗಳನ್ನ ನೀವು ದುರುಪಯೋಗ ಮಾಡಿಕೊಂಡ್ರಿ, ಬುದ್ಧಿಪಾಠ ಕಲ್ತಿಲ್ಲ, ವ್ಯರ್ಥ ಸಮಯ, ವ್ಯರ್ಥ ಜೀವನ ಮಾಡ್ತಾಯಿದ್ದೀರಾ. ನಿಮ್ಮ ಜನ್ಮ ಯಾವುದಕ್ಕಾಗಿ ಸೃಷ್ಟಿಯಾಗಿದೆ ಅನ್ನೋದು ಗಮನ ಬಿಟ್ಟು ದುರಹಂಕಾರದಿಂದ ಮಾಡ್ತಿದ್ದೀರಾ ಅಂತ ಇಲ್ಲಿ ಹನುಮಂತ ಹೇಳ್ತಾ ಇರೋವಂಥದ್ದು. ಇದು ಯಾರಿಗೆ ಅಂತ ಗೊತ್ತಿಲ್ಲ, ಇದು ಏನು ಮೆಸೇಜಸ್ ಇಲ್ಲಿ ಕೊಟ್ಟಿದ್ದಾರೆ ಅದನ್ನು ಹೇಳ್ತಾ ಇದ್ದೀನಿ. ನಿಮ್ಮ ಕನಸುಗಳು ನಾನು ನಡೆಸ್ಕೊಡ್ತೀನಿ, ನಿಮ್ಮ ಆಸೆಗಳನ್ನ ನಾನು ನಡೆಸ್ಕೊಡ್ತೀನಿ ಅಂತ ಇಲ್ಲಿ ಹನುಮಂತ ಹೇಳ್ತಾ ಇದ್ದಾರೆ. ಅಂತಿಮ ಸಾಧನೆಯಾಗಿ ನಾನು ಇನ್ನು ಪರಿಸ್ಥಿತಿಗಳು ಏನೇ ಇದ್ದರೂ ಕಂದ ಅಥವಾ ಮಕ್ಕಳೇ ದೇಶಕ್ಕೂ ಕೂಡ ಹೇಳ್ತಾ ಇದ್ದಾರೆ ಹನುಮಂತ. ದೇಶನ ಗೆದ್ದು ಕೊಡ್ತೀನಿ. ನನ್ನ ಮಕ್ಕಳ ಮನಸ್ಸುಗಳಲ್ಲಿರುವಂಥ ಪರಿಸ್ಥಿತಿಗಳನ್ನ ಪಕ್ಕಕ್ಕೆ ತಳ್ಳಿ ಅವರ ಯಶಸ್ಸು, ಅವರ ಆಸೆಗಳನ್ನ ನೆರವೇರಿಸ್ಕೊಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ನಿಮ್ಮ ಮನಸ್ಸು ನಿಯಂತ್ರಣದಲ್ಲಿ ಇಟ್ಕೊಳ್ಳಿ ಅಂತ ಹನುಮಂತ ಹೇಳ್ತಾ ಇದ್ದಾರೆ. ಮಂಗಳವಾರ ಹನುಮಂತನಿಗೆ ದೇವಸ್ಥಾನದಲ್ಲಿ ದಾಳಿಂಬೆ ಹಣ್ಣು ಕೊಟ್ಟು ಬನ್ನಿ, ಅದರಿಂದ ತುಂಬ ಒಳ್ಳೆಯದಾಗತ್ತೆ. ಮತ್ತು ಸಾಧ್ಯ ಆದರೆ ತಂಬಿಟ್ಟಿನ ದೀಪ, ಅಕ್ಕಿಯಿಂದ ನೀವು ಹಬೆಯಿಂದ ಬೇಯಿಸೋದೆಲ್ಲ ಏನು ಬೇಡ, ಒಂದು ಸ್ವಲ್ಪ ಹಾಲು, ಒಂದು ಸ್ವಲ್ಪ ಬೆಲ್ಲದ ಪುಡಿ ಚೆನ್ನಾಗಿ ಪುಡಿ ಮಾಡಿಕೊಂಡು, ಮತ್ತು ಸ್ವಲ್ಪ ಒಂದು 1 ಇಂಚು 2 ಇಂಚಷ್ಟು ಸಾಕು
ತುಪ್ಪ, ಶುದ್ಧವಾದ ತುಪ್ಪ, ನೀವು ಬಳಸುವಂಥ ತುಪ್ಪ ಅಲ್ಲ, ದೇವರಿಗೆ ಅಂತಲೇ ಸಪ್ರೇಟಾಗಿ ಇಟ್ಟಿರ್ತೀರಲ್ಲ ದೇವ್ರ ದೀಪ ಹಚ್ಚಕ್ಕೆ ಅದಕ್ಕೆ ಅಂತ, ಆ ತುಪ್ಪದಿಂದ ಅಕ್ಕಿ ಹಿಟ್ಟು ಇವೆಷ್ಟನ್ನು ಹಾಕಿ ತಂಬಿಟ್ಟು ಆರತಿ ಮಾಡಿ ಜೋಡಿ ದೀಪದಿಂದ ಹನುಮಂತನಿಗೆ ಆರತಿ ಮಾಡೋದ್ರಿಂದ, ದೀಪ ಹಚ್ಚೋದ್ರಿಂದ 21 ವಾರ 11 ವಾರಗಳು ಈ ರೀತಿ ಮಾಡ್ತಾ ಬರೋದ್ರಿಂದ ದಾಳಿಂಬೆ ಕೂಡ 11 ವಾರಗಳು ಅಥವಾ 11 ವಾರದಲ್ಲಿ ದಾಳಿಂಬೆ ಜೊತೆಗೆ ನೀವು ತಂಬಿಟ್ಟಿನ ದೀಪ ಕೂಡ ಮಾಡೋದ್ರಿಂದ, ತಂಬಿಟ್ಟು ಅಂದರೆ ಈ ಊರ ಹಬ್ಬಕ್ಕೆಲ್ಲ ಮಾಡ್ತಾರಲ್ಲ, ಹಬ್ಬಗಳಲ್ಲೆಲ್ಲ ಆ ಥರ ಅಲ್ಲ, ಹಸಿ ಅಂದರೆ ಹಾಲು ಮಾತ್ರ ಕಾಯಿಸಿ ಆರಿಸಿರಬೇಕು. ಹಸಿಟ್ಟು, ಅಕ್ಕಿ ಹಸಿಟ್ಟು ಶುದ್ಧವಾಗಿರಬೇಕು. ಹಾಲು ಮತ್ತು ತುಪ್ಪ ಮತ್ತು ಬೆಲ್ಲದ ಪುಡಿ ಮತ್ತು 1 ರಿಂದ 2 ಇಂಚಷ್ಟು ಬಾಳೆಹಣ್ಣು ಅದರಲ್ಲಿ ನೀವು ಪಚ್ಚಬಾಳೆಹಣ್ಣು ಉಪಯೋಗಿಸೋದ್ರಿಂದ ತುಂಬ ಒಳ್ಳೆಯದು. ಮತ್ತು ಒಂದು ಸ್ವಲ್ಪ ಚಿಟಿಕೆ ಏಲಕ್ಕಿ ಪುಡಿ ಹಾಕಿ ಚೆನ್ನಾಗಿ ಕಲಿಸ್ಬಿಟ್ಟು ನಾದ್ಬಿಟ್ಟು ಒಂದು 5 ರಿಂದ 10 ನಿಮಿಷ ಬಿಟ್ಟುಬಿಟ್ಟು ಆಮೇಲೆ ಅದನ್ನು ಚೆನ್ನಾಗಿ ಉಂಡೆ ಮಾಡಿಬಿಟ್ಟು ದೀಪ ಇಡಿ. ಅದರಿಂದನೂ ಹನುಮಂತನಿಗೆ ಖುಷಿ ಆಗುತ್ತೆ. ಮತ್ತು ದೇವಸ್ಥಾನದಲ್ಲಿ ಕೂಡ ನೀವು ಆ ರೀತಿ ದೀಪ ಮಾಡಿಕೊಂಡು ತೊಗೊಂಡೋಗಿ ದೇವಸ್ಥಾನದಲ್ಲಿ ಕೂಡ ಹಚ್ಚಿ ದೇವ್ರ ಮುಂದೆ ಇಟ್ಬಿಡಿ ಅಂತಲೂ ಕೊಡ್ಬೋದು. ಹಾಗೆ ಮಾಡೋದ್ರಿಂದ ತುಂಬಾ ಒಳ್ಳೆಯದು ಅಂತ ಇಲ್ಲಿ ಹನುಮಂತ ಹೇಳ್ತಾ ಇದ್ದಾರೆ. ಈ ಮೆಸೇಜ್ಗಳಲ್ಲಿ ಇಷ್ಟೊತ್ತು ಮಾಡಿದಂಥ ಮೆಸೇಜ್ಗಳಲ್ಲಿ ಏನಿಲ್ಲಿ ಹೇಳಿಸಿದ್ದಾರೆ ಅದನ್ನು ನಾನು ತಿಳಿಸಿದ್ದೀನಿ. ಯಾರು ಯಾವ ಫೈಲ್ 7 ಫೈಲಲ್ಲಿ ಯಾರ್ಯಾರು ಆಯ್ಕೆ ಮಾಡ್ಕೊಂಡಿದ್ದೀರಾ ಅವರಿಗೆ ಏನು ಮೆಸೇಜಸ್ ನಿಮ್ಮ ಮನಸ್ಸಿಗೆ ನಿಮ್ಮ ಪರಿಸ್ಥಿತಿಗೆ ಕನೆಕ್ಟ್ ಆಗುತ್ತೆ ಅದನ್ನು ತಗೊಳ್ಳಿ. ಇದು ಟೈಮ್ಲೆಸ್ ರೀಡಿಂಗ್ ಆಗಿರುತ್ತೆ, ಯಾರು ಯಾವಾಗ ಬೇಕಾದರೂ ನೋಡಬಹುದು. ನೋಡಿದಾಗ ನಿಮಗೆ ಈ ಪರಿಸ್ಥಿತಿಗೆ ಸಂಬಂಧಪಟ್ಟಾಗ ಕಮೆಂಟಲ್ಲಿ ಫೈಲ್ ನಂಬರ್ 1 ಅಥವಾ ಫೈಲ್ ನಂಬರ್ 2, 3 ಏನು ಕನೆಕ್ಟ್ ಆಗಿರುತ್ತೆ ಅದನ್ನು ಕಮೆಂಟಲ್ಲಿ ತಿಳಿಸಿ. ನಿಮ್ಮ ಊರು ಸ್ಥಳ ಕಮೆಂಟಲ್ಲಿ ತಿಳಿಸಿ. ಅದರಿಂದ ಎಲ್ಲರಿಗೂ ನೋಡಿದ್ದೀರಾ ಅನ್ನೋದು ನಮಗೊಂದು ಸಂತೋಷ ಆಗುತ್ತೆ. ನಿಮ್ಮಲ್ಲಿ ಅಂದರೆ ಪ್ರಕೃತಿಗೆ ಮತ್ತು ಎಲ್ಲರೂ ಈ ವಿಡಿಯೋನ ಯಾರೆಲ್ಲ ನೋಡ್ತೀರಾ ಅವ್ರಿಗೆಲ್ಲರಿಗೂ ಒಳ್ಳೆಯದಾಗಲಿ ಅಂತ ಕೇಳ್ಕೊಳ್ತೀನಿ. ಇಷ್ಟೊತ್ತು ವಿಡಿಯೋ ಮಾಡಿದ್ದಕ್ಕೆ ತುಂಬ ಚೆನ್ನಾಗಿ ಹನುಮಂತ ಹೇಳಿಸಿದ್ದಾರೆ ಅಂತ ಅಂದ್ಕೊಳ್ತೀನಿ. ಏಂಜಲ್ಸ್ ಏನು ಹೇಳ್ತಾರೆ ಕೇಳೋಣ. ಲಾಸ್ಟ್ ಅವ್ರೇನು ಹೇಳ್ತಾರೆ ಏಂಜಲ್ಸ್. ಆಗಲೇ 3 ಕಾರ್ಡೇನೋ ಕೊಟ್ಬಿಟ್ರು, ಇನ್ನೂ ಶಫಲ್ಲೇ ಮಾಡಿಲ್ಲ. ಆಗಲೇ 3 ಕಾರ್ಡೇನೋ ಕೊಟ್ಬಿಟ್ಟಿದ್ದಾರೆ, 4 ಕೊಟ್ಬಿಟ್ಟಿದ್ದಾರೆ. 4 ಇಲ್ಲ 3. ದೇವ್ರ ಬ್ಲೆಸ್ಸಿಂಗ್ಸ್ ಇದೆ. ದೊಡ್ಡ ಸಂತೋಷ ಬರಲಿದೆ. ಹ್ಯಾಪಿ, ಎಂಜಾಯ್ ಮಾಡಿ, ಅದನ್ನು ಸ್ವೀಕರಿಸಿ ಅಂತ ಮೊದಲನೇ ಕಾರ್ಡ್ ಕೊಟ್ಟಿದ್ದಾರೆ. ಕಾರ್ಡ್ ಇನ್ನೂ ಶಫಲೇ ಮಾಡಿಲ್ಲ, ಆಗಲೇ 3 ಕಾರ್ಡ್ಸ್ ಕೊಟ್ಬಿಟ್ರು. ಇಡೀ ಬ್ರಹ್ಮಾಂಡಕ್ಕೆ ಒಳ್ಳೇದಾಗೋದ್ರಲ್ಲಿದೆ ಅಂತ ಇಲ್ಲಿ ಏಂಜಲ್ಸ್ ಹೇಳ್ತಾ ಇದ್ದಾರೆ. ಈಗಿನಿಂದ 1 ವರ್ಷದ ಒಳಗಡೆ ಇಡೀ ಬ್ರಹ್ಮಾಂಡಕ್ಕೇ, ಇಡೀ ಜಗತ್ತಿಗೆ ಒಳ್ಳೆಯದು ಬರೋದ್ರಲ್ಲಿ ಇದೆ. ಆದರೆ ಈಗಿನಿಂದ 1 ವರ್ಷದ ಒಳಗಡೆ ವೆಯ್ಟ್ ಮಾಡಿ. ಇದು ಯಾರಿಗೆ ಅಂತ ಗೊತ್ತಿಲ್ಲ ಈ ಮೆಸೇಜ್ ಏಂಜಲ್ಸ್ದು. 3ನೇ ಕಾರ್ಡ್ ಏನು ಹೇಳ್ತಾ ಇದ್ದಾರೆ ಕೇಳೋಣ. ನೋಡಿ, ಎಲ್ಲವೂ ಒಳ್ಳೆ ರೀತಿಯಾಗೇ ಇದೆ.
ನಿಮ್ಮ ಒಳ್ಳೆಯ ಸಮಯ ಆರಂಭವಾಗಿದೆ. ಈ ಕಾರ್ಡ್ ಯಾರಿಗೆ ಏಂಜಲ್ಸ್ ಕೊಡ್ತಾ ಇದ್ದಾರೆ, ಯೂನಿವರ್ಸ್ ಕೊಡ್ತಾ ಇದ್ದಾರೆ ಗೊತ್ತಿಲ್ಲ. ಪ್ರತಿಯೊಂದು 3 ಕಾರ್ಡಲ್ಲೂ ಶುಭ ಹಾರೈಸ್ತಾ ಇದ್ದಾರೆ. ಒಳ್ಳೆಯ ಸಮಯಗಳು ಬರ್ತಾ ಇದ್ದೆ, ಶುಭ ಹಾರೈಸ್ತಾ ಇದ್ದಾರೆ. ಅದನ್ನು ಸ್ವೀಕರಿಸಿ. ಥ್ಯಾಂಕ್ ಯು ಏಂಜಲ್ಸ್ಗೆ ಹೇಳಿ. ಧನ್ಯವಾದಗಳು. ಪ್ರಕೃತಿಗೆ ಧನ್ಯವಾದಗಳನ್ನ ತಿಳಿಸಿ. ಯೂನಿವರ್ಸ್ಗೆ ಧನ್ಯವಾದಗಳನ್ನ ತಿಳಿಸಿ. ಆದ್ದರಿಂದ ತುಂಬ ನಿಮಗೆ ಸಂತೃಪ್ತಿ ಸಿಗುತ್ತೆ. ಎಸ್ ಆರ್ ನೋ ಕೇಳ್ಬಿಡೋಣ ಈಗ ಏನು ಹೇಳ್ತಾರೆ. ಎರಡು ಕ್ವಶನ್ ಕೇಳೋಣ. 2 ಕ್ವಶನಲ್ಲಿ ಮೊದಲನೇ ಕ್ವಶನ್, ಶತ್ರುಗಳಿಂದ ದೇವರ ಒಂದು ಬ್ಲೆಸ್ಸಿಂಗ್ ಅತಿ ಶೀಘ್ರದಲ್ಲಿ, ಶತ್ರುಗಳಿಂದ ಕಾಪಾಡೋದಕ್ಕೆ ದೇವರ ಒಂದು ಆಶೀರ್ವಾದ, ಬ್ಲೆಸ್ಸಿಂಗ್ ಅತಿ ಶೀಘ್ರದಲ್ಲಿ. ಎಸ್ ಆರ್ ನೋ. ಹನುಮಂತ. ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೆ ಸಹಸ್ರನಾಮ ತತ್ತುಲ್ಯಂ ರಾಮನಾಮ ವರಾನನೆ ಮನೋಜಂ ಮಾರುತುಲ್ಯ ವೇಗಂ ಜಿತೇಂದ್ರಿಯಂ ಬುದ್ಧಿಮತಾಂ ವರಿಷ್ಠಂ ವಾತಾತ್ಮಜಂ ಶ್ರೀರಾಮದೂತಂ ಶಿರಸಾ ನಮಾಮಿ. ತುಮಸ್ಮಿನ್ ಕಾರ್ಯ ನಿರ್ಯೋಗೆ ಪ್ರಮಾಣಂ ಹರಿಸಪ್ತಮ ಹನುಮನ್ಯಕ್ತಮಾಸ್ತಾಯ ದುಃಖಕ್ಷಯ ಕುರೋ ಮಮ. ಮನೋಜಂ ಮಾರುತುಲ್ಯ ವೇಗಂ ಜಿತೇಂದ್ರಿಯಂ ಬುದ್ಧಿಮತಾಂ ವರಿಷ್ಠಂ ವಾತಾತ್ಮಜಂ ಶ್ರೀರಾಮದೂತಂ ಶಿರಸಾ ನಮಾಮಿ. ಇಲ್ಲಿ ನೋಡ್ತಿದ್ದೀರಾ, ಎಸ್ ಕೊಡ್ತಾ ಇದ್ದಾರೆ. ಸೆಪ್ಟೆಂಬರ್, ಕೆಲವರಿಗೆ ಸೆಪ್ಟೆಂಬರ್ ತಿಂಗಳಷ್ಟರಲ್ಲಿ, ಅಕ್ಟೋಬರ್ ತಿಂಗಳಷ್ಟರಲ್ಲಿ ದೇವರ ಆಶೀರ್ವಾದ ಸಿಗೋದ್ರಲ್ಲಿದೆ. ಮುಂದಿನ ವರ್ಷ ಏಪ್ರಿಲ್ ಅಷ್ಟರಲ್ಲಿ ಹೆಚ್ಚು ಒಳ್ಳೆಯದು ಆಗೋದ್ರಲ್ಲಿದೆ. 9 ತಿಂಗಳಲ್ಲಿ 9 ವಾರದಲ್ಲಿ ಒಳ್ಳೆಯದು ಆಗೋದ್ರಲ್ಲಿದೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ನೋಡಿ ಎಷ್ಟು ಸ್ಪೀಡಾಗಿ ತಿರುಗ್ತಾ ಇರುತ್ತೆ. ಪ್ರತಿಯೊಂದಕ್ಕೂ ಎಲ್ಲ ಕಡೆನೂ ಇದು ಮಾಡ್ತಾ ಇದ್ದಾರೆ. ಶತ್ರುಗಳ ಬಗ್ಗೆ ಪ್ರಶ್ನೆ ಇಟ್ಟಿದ್ದು. ಮಾರ್ಚ್, ಬರೋ ವರ್ಷ ಮಾರ್ಚ್ ಅಷ್ಟೊತ್ತಿಗೆ, ಅಕ್ಟೋಬರ್, ಇನ್ನು ಕೆಲವ್ರಿಗೆ ಈ ವರ್ಷದ ಅಕ್ಟೋಬರ್ ಅಷ್ಟರಲ್ಲಿ ಒಳ್ಳೆಯದು ಆಶೀರ್ವಾದ ಸಿಗಲಿದೆ. ಇನ್ನೇನು ಈಗ ಜುಲೈ ಕೊನೆ ತಿಂಗಳಿಗೆ ಇದೆ. ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್. ಥ್ಯಾಂಕ್ ಯು ಏಂಜಲ್ಸ್, ಯೂನಿವರ್ಸ್. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್. ದೇವರ ಆಶೀರ್ವಾದ ಬೇಕೇ ಬೇಕು, ಯೂನಿವರ್ಸ್ ಆಶೀರ್ವಾದ ಬೇಕೇ ಬೇಕು. ಯೂನಿವರ್ಸ್ಗೂ ಥ್ಯಾಂಕ್ ಯು ಹೇಳಿ, ಏಂಜಲ್ಸ್ಗೂ ಥ್ಯಾಂಕ್ ಯು ಹೇಳಿ, ಧನ್ಯವಾದಗಳನ್ನ ತಿಳಿಸಿ. ಪ್ರಕೃತಿಗೆ ಧನ್ಯವಾದಗಳನ್ನ ತಿಳಿಸಿ. ಥ್ಯಾಂಕ್ ಯು, ಥ್ಯಾಂಕ್ ಯು ಏಂಜಲ್ಸ್, ಥ್ಯಾಂಕ್ ಯು ಯೂನಿವರ್ಸ್, ಥ್ಯಾಂಕ್ ಯು. ನೀವು ಅಂದುಕೊಂಡ ಕೆಲಸಗಳು ಯಾವಾಗ ಆಗೋದ್ರಲ್ಲಿ ಇದೆ. ನೀವು ಅಂದುಕೊಂಡ ಕೆಲಸಗಳು ಯಾವಾಗ ಆಗೋದ್ರಲ್ಲಿ ಇದೆ. ಎಸ್ ಆರ್ ನೋ. ಏಂಜಲ್ಸ್, ಯೂನಿವರ್ಸ್, ಹನುಮಂತ, ಆಂಜನೇಯ, ಶ್ರೀರಾಮ, ಅಂದರೆ ಶ್ರೀರಾಮನ ಮಕ್ಕಳು ಅಂದುಕೊಂಡ, ಶ್ರೀ ಹನುಮಂತ
ಹನುಮಂತನ ಮಕ್ಕಳು ಅಂದುಕೊಂಡ ಕೆಲಸಗಳು ಯಾವಾಗ ಆಗಲಿದೆ, ಯಾವಾಗ ನಡೆಸ್ಕೊಡ್ತೀರಾ? ಎಸ್ ಆರ್ ನೋ. ಪ್ರಶ್ನೆ: ಶ್ರೀರಾಮನ ಮಕ್ಕಳು, ಹನುಮಂತನ ಮಕ್ಕಳು, ಪ್ರಪಂಚದಲ್ಲಿ ಯಾರೇ ಆಗಿರ್ಬೋದು, ಅವರವರ ಒಳ್ಳೆಯ ಉದ್ದೇಶಗಳು, ಅವರವರ ಅಂದುಕೊಂಡ ಕೆಲಸಗಳಲ್ಲಿ ಯಶಸ್ಸು ಯಾವಾಗ ತರ್ತಿದ್ದೀರಾ? ಎಸ್ ಆರ್ ನೋ. ಜೈ ಹನುಮಂತ. ಜೈ ಶ್ರೀರಾಮ್, 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 ಜೈ ಶ್ರೀರಾಮ್. ಇಲ್ಲಿ ಯಾರೋ ಏನೋ ಯೋಚನೆ ಮಾಡ್ತಾ ಇದ್ದಾರೆ, ಅದಕ್ಕೆ ಇಲ್ಲೇನೋ ಸರಿಯಾಗಿ ಹೇಳ್ತಾ ಇಲ್ಲ. ದಯವಿಟ್ಟು ನಿಮ್ಮ ಯೋಚನೆ ಕರೆಕ್ಟಾಗಿರಲಿ ಅಂತ ಇಲ್ಲಿ ತಡ ಮಾಡ್ತಾ ಇದ್ದಾರೆ. ಕರೆಕ್ಟಾಗಿರಲಿ, ನಿಮ್ಮ ಪ್ರಶ್ನೆ ಅಲ್ಲಿ ಸರಿ ಇಲ್ಲ ಅಂತ ಕಾಣುತ್ತೆ, ಅದಕ್ಕೆ ಏನೂ ಉತ್ತರ ಕೊಡ್ತಾ ಇಲ್ಲ. ಇದು ಯಾರಿಗೆ ಈ ಒಂದು ನಿಧಾನ ತೋರಿಸ್ತಾ ಇರೋದು ಅವರಿಗೆ ಸೇರುತ್ತೆ. ಯಾರು ಪ್ರಶ್ನೆ ಹಾಕ್ಕೊಂಡಿದ್ದೀರಾ ಅದು ಸರಿ ಇಲ್ಲ ಅನ್ನೋದಕ್ಕೆ ಇಲ್ಲಿ ನಿಧಾನ ಮಾಡ್ತಾ ಇದ್ದಾರೆ. ನಿಮ್ಮ ಪ್ರಶ್ನೆ ಬದಲಾಯಿಸ್ಕೊಳ್ಳಿ. ಬದಲಾಯಿಸ್ಕೊಂಡಿದ ನಂತರ ನಿಮ್ಮ ಪ್ರಶ್ನೆಗೆ ಉತ್ತರ ಸಿಗುತ್ತೆ. ಜೈ ಹನುಮಾನ್. ಬೇರೆ ಯಾರಿಗಾದರೂ ಉತ್ತರ ಹೇಳಿ ಹನುಮಂತ. ಜೈ ಬಜರಂಗಬಲಿ. ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೆ ಸಹಸ್ರನಾಮ ತತ್ತುಲ್ಯಂ ರಾಮನಾಮ ವರಾನನೆ. ಮಕ್ಕಳಿಗೆ ಆಯುಷ್ಯ ಆರೋಗ್ಯ ಕೊಟ್ಟು ಕಾಪಾಡಿ ಹನುಮಂತ. ಏಂಜಲ್ಸ್ ಯೂನಿವರ್ಸ್, ಪ್ಲೀಸ್ ಉತ್ತರ ಕೊಡಿ. ಎಷ್ಟು ದಿವಸದಲ್ಲಿ ನಡೆಯುತ್ತೆ, ಅಥವಾ ಎಷ್ಟು ವಾರ, ಅಥವಾ ಎಷ್ಟು ದಿನ, ಎಷ್ಟು ತಿಂಗಳು? ಎಸ್, ನಡೆಯುತ್ತೆ. 6 ತಿಂಗಳು ಅಥವಾ 6 ವಾರಗಳು, 6 ದಿನಗಳು, 6 ಗಂಟೆಗಳು, 6 ನಿಮಿಷ ಕೂಡ ಆಗ್ಬೋದು. ಕೆಲವರಿಗೆ ಫೆಬ್ರವರಿ ಬರೋ ವರ್ಷ, ಇನ್ನು ಕೆಲವರಿಗೆ ಈ ಸೆಪ್ಟೆಂಬರ್ ತಿಂಗಳಲ್ಲಿ ನಡಿಬೋದು. ಎಸ್ ಅಂತ ಬಂದಿದೆ. ಪ್ರಯತ್ನಿಸಿ, ನಿಮ್ಮ ಒಳ್ಳೆಯ ಉದ್ದೇಶಗಳು ನಡೆಯುತ್ತೆ ಅಂತ ಇಲ್ಲಿ ಇದೆ. ಥ್ಯಾಂಕ್ ಯು ಏಂಜಲ್ಸ್, ಥ್ಯಾಂಕ್ ಯು ಯೂನಿವರ್ಸ್. ಶ್ರೀರಾಮ ಆಂಜನೇಯ ಧನ್ಯೋಸ್ಮಿ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಇಷ್ಟೊತ್ತು ರೀಡಿಂಗ್ ನೋಡಿದವರಿಗೆ ತುಂಬ ಧನ್ಯವಾದಗಳನ್ನ ತಿಳಿಸ್ತೀನಿ. ನನ್ನ ನಮಸ್ಕಾರನ ಸ್ವೀಕರಿಸಿ. ಈ ಎರಡನೇದು ಎಸ್ ಆರ್ ನೋ ಅಲ್ಲಿ ಸ್ವಲ್ಪ ಟೈಮ್ ತಗೊಳ್ತು. ದಯವಿಟ್ಟು ಅದನ್ನು ಬದಲಾಯಿಸ್ಕೊಳ್ಳಿ, ನಿಮ್ಗೆ ಒಳ್ಳೆಯದಾಗತ್ತೆ. ಇಷ್ಟೊತ್ತು ರೀಡಿಂಗು ಮಾಡಿಸಿರೋ ಏಂಜಲ್ಸ್ಗೂ ನಾನು ಥ್ಯಾಂಕ್ ಯು ಹೇಳ್ತೀನಿ. ಏಂಜಲ್ಸ್ ಯೂನಿವರ್ಸ್ಗೂ ಥ್ಯಾಂಕ್ ಯು. ಈ ಚಾನೆಲ್ನ ನೋಡೋಂಥವ್ರಿಗೂ ತುಂಬ ಥ್ಯಾಂಕ್ ಯು. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಕೇಳ್ಕೊಳ್ತೀನಿ. ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕನ್ ಒತ್ತೋದ್ರಿಂದ ನಿಮಗೆ ನೀವು ವಿಡಿಯೋ ನೋಡ್ತಾ ಇದ್ದಂಗೆ ಒಂದು ಸತಿ ನೀವು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಮಾಡ್ಕೊಳ್ಳೋದ್ರಿಂದ ಪದೇ ಪದೇ ಮಾಡೋ ಅವಶ್ಯಕತೆ ಇರಲ್ಲ.
ಒಂದು ಸತಿ ಮಾಡ್ಕೊಳ್ಳಿ ಸಾಕು. ನಾವು ಹಾಕೋಂಥ ವಿಡಿಯೋಗಳು ನೀವು ನೋಡೋ ಸಮಯಕ್ಕೆ ಬರುತ್ತೆ, ನೋಡ್ಬೋದು. ಅದರಿಂದ ನಿಮಗೆ ಕೊಟ್ಟಿರುವಂಥ ಮೆಸೇಜಸ್ಸು ನಿಮಗೆ ಅದು ಉಪಯೋಗ ಆಗುತ್ತೆ. ಉಪಯೋಗ ಆದವರು ಕಮೆಂಟಲ್ಲಿ ನಿಮಗೆ ಸಂಬಂಧಪಟ್ಟಂಥ ವಿಚಾರನ ಇಲ್ಲಿ 7 ಫೈಲ್ಸ್ ಇದೆ, 7 ಫೈಲ್ಸಲ್ಲೂ ಯಾವುದು ಸಂಬಂಧಪಟ್ಟಿರುತ್ತೆ ತಿಳಿಸಿ. ಜೈ ಶ್ರೀರಾಮ್ ಅಂತ ಕಮೆಂಟಲ್ಲಿ ಹಾಕಿ. ಮತ್ತು ನಿಮ್ಮ ಸ್ಥಳ ಎಲ್ಲಿಂದ ನೋಡಿ ಕಮೆಂಟ್ ಮಾಡ್ತಿದ್ದೀರಾ, ನಿಮ್ಮ ಸ್ಥಳ ಊರನ್ನು ಕಮೆಂಟಲ್ಲಿ ತಿಳಿಸಿ. ಸಾಧ್ಯವಾದಷ್ಟು ರಾಮಕೋಟಿ ಬರೆಯೋದಕ್ಕೆ ಪ್ರಯತ್ನ ಮಾಡಿ. ಅದರಷ್ಟು ತುಂಬ ಒಳ್ಳೆಯದು ನಿಮಗೆ ಇರುತ್ತೆ. ಎಲ್ಲೂ ನಿಮ್ಮ ಮನಸ್ಸು ಆ ಕಡೆ ಈ ಕಡೆ ಹೋಗೋದಕ್ಕೆ ಆಗಲ್ಲ. ನಾವು ಒಂದು ದಿನಕ್ಕೆ ಎಷ್ಟೋ ಸಮಯನ ವೇಸ್ಟ್ ಮಾಡ್ತೀವಿ, ನಮಗೆ ಗೊತ್ತಿರಲ್ಲ, ಟೈಮ್ ಇಲ್ಲ ಅಂದ್ಕೊಳ್ತೀವಿ. ಖಂಡಿತ ಟೈಮ್ ಇದೆ. 10 ನಿಮಿಷ ರಾಮಕೋಟಿ ಒಂದು ದಿನಕ್ಕೆ ಬರೆಯೋದ್ರಿಂದ ನಮಗೆ ಟೈಮ್ ವೇಸ್ಟ್ ಅಂತೂ ಆಗಲ್ಲ. ಅದನ್ನು ಅಭ್ಯಾಸ ಮಾಡ್ಕೊಳ್ಳೋದ್ರಿಂದ ನಿಮಗೆ ತುಂಬ ಉಪಯೋಗ. ಈಗ ಎಲ್ಲ ಕಡೆನೂ ಬುಕ್ಸುಗಳು ತೀರ್ಥಕ್ಷೇತ್ರಗಳಿಗೆ ಹೋಗುವಾಗ ಪುಣ್ಯಕ್ಷೇತ್ರಗಳ ಹತ್ರ, ದೇವಸ್ಥಾನಗಳ ಹತ್ರ ಮಾರ್ತಾರೆ, ಅಲ್ಲೂ ತೊಗೋಬೋದು. ಬುಕ್ ಸ್ಟೋರ್ಸಲ್ಲೂ ಸಿಗುತ್ತೆ. ಈಗ ನಮ್ಮ ಸಿಟಿಯಲ್ಲಿ ಹೇಳಬೇಕಂದ್ರೆ ಅವಿನಿ ರೋಡ್ ಬುಕ್ ಸ್ಟೋರ್ಸಲ್ಲಿ ಸುಮಾರು ರಾಮಕೋಟಿ ಪುಸ್ತಕಗಳು ಸಿಗ್ತಾ ಇದೆ. ದಯವಿಟ್ಟು ಅದನ್ನು ತಗೊಂಡು ಬರೆಯೋ ಅಭ್ಯಾಸ ಖಂಡಿತ ಮಾಡ್ಕೊಳ್ಳಿ, ತುಂಬ ಒಳ್ಳೆಯದಿದೆ. ಇಷ್ಟೊತ್ತು ವಿಡಿಯೋ ನೋಡಿದವ್ರಿಗೆ ತುಂಬ ತುಂಬ ಧನ್ಯವಾದಗಳು. ಜೈ ಶ್ರೀರಾಮ್.